ಮುಟ್ಟೋದು ಹೆಂಗೆ ಮೃದು ಕಠಿಣ ಗರಮ ಥಂಡಿ ಹಿಂಗೆ ಇರ್ಬೇಕಲ್ರಿ. ನೀವು ಮುಟ್ಟೋದ್ರ ಬಿರ್ಸೋದು ಮುಟ್ಟೋದ್ರ ತಂಪು. ಅದು ಮುಟ್ಟೋದ್ರ ತಂಪು ಅಲ್ಲ, ಗರ್ಮೂ ಅಲ್ಲ, ಮೆತ್ತಗೂ ಅಲ್ಲ, ಉಳಿದಲ್ಲ ಪರಮಾತ್ಮ ಆತ್ಮ ಅದಿಲ್ಲ. ಅಸ್ಪರ್ಶನ ಅವೇದ್ಯಮ್ಯ ಮನಸ್ಸಿನಿಂದ ಕಲ್ಪನೆ ಮಾಡೋಕ್ಕೂ ಬರೋಂಗಿಲ್ಲ. ರೂಪದಲ್ಲಿ ಶಬ್ದದಲ್ಲಿ ಕಲ್ಪನಾ ಮಾಡ್ತೀವಿ. ಎಲ್ಲಿ ರೂಪ ಶಬ್ದಗಳೇ ಇಲ್ಲ, ಈ ಆಕಾಶ ಹೆಂಗದ ಕಲ್ಪನಾ ಮಾಡ್ರಿ, ಬರಂಗಿಲ್ಲ. ಪರಮಾತ್ಮನ ಹೆಂಗೆ ತಿಳಿತೀರಿ? ಹೆಂಗೆ ತಿಳಿತೀರಿ? ತಿಳಿಯಕ್ಕೆ ಬರಂಗಿಲ್ಲ. ಅದು ಹೇಳಕ್ಕೆ ಬರಂಗಿಲ್ಲ, ಅದು ಕೇಳಕ್ಕೆ ಬರಂಗಿಲ್ಲ, ಅದು ನೋಡಕ್ಕೆ ಬರಂಗಿಲ್ಲ, ಅದು ಮುಟ್ಟಕ್ಕೆ ಬರಂಗಿಲ್ಲ. ಅದು ಅದಕ್ಕೆ ಅದು ವಚನಕ್ಕೆ ಗೋಚರ ಮಲ್ಲೆಂದು, ಅದು ಮಾನಸಕ್ಕೆ ವಿಷಯ ಮಲ್ಲೆಂದು. ಅದು ಹೇಳಕ್ಕೆ ಬರಂಗಿಲ್ಲ, ಕೇಳಕ್ಕೆ ಬರಂಗಿಲ್ಲ. ಹಂಗಾದ್ರೆ ನೀವು ಗಪ್ಕೊಂಡ್ರಿ ನಾವು ಎದ್ದು ಹೋಗ್ತೀರಿ ಅನ್ರಿ. ಹೇಳಕ್ಕೆ ಬರಂಗಿಲ್ಲ ನೀವು ಗಪ್ಕೊಂಡ್ರಿ, ಕೇಳಕ್ಕೆ ಬರಂಗಿಲ್ಲ ನಾವು ಎದ್ದು ಹೋಗ್ತೇವೆ. ಹಂಗೆ ಮಾಡಬೇಡಪ್ಪ. ಕೇಳು ತಮ್ಮತ್ತೊಂದು ಅನುವಿಂದ ಉಪದೇಶಿಸಬೇಕು. ಅದರಿಂದ ಒಂದು ಅನುವಾದ ಹಂಗೆ ಹಂಗೆ ಬರಂಗಿಲ್ಲ. ಖರೆ ದೊಡ್ಡ ಕಲ್ಲು ಬಂಡಿ ಎತ್ತಕ್ಕೆ ಬರಂಗಿಲ್ಲ. ಖರೆ ದಾರಿಗೆ ಬಿದ್ದದ ಎತ್ತಕ್ಕೆ ಬರಂಗಿಲ್ಲ. 10 ಮಂದಿ ಆದರೆ ಎತ್ತಕ್ಕೆ ಬರಂಗಿಲ್ಲ. ಸರಿಸ್ಬೇಕು ಹೆಂಗೆ ರೀ? ಶೆಣರಿದ್ದೀರಿ ಇಲ್ಲಿ, ನೀವು ಭಾಳ ಶೆಣರಿದ್ದೀರಿ. ಒಂದೆರಡು ಖುಷಿ ತೊಗೊಂಬರ್ತೀರಿ, ತಂದು ಎತ್ತಿರಿ, ಬರ್ತದಿಲ್ಲ. ಎತ್ತಕ್ಕೆ ಬಂದಿಲ್ಲ, ಸರ್ಸಕ್ಕೆ ಬರ್ತಾವೆ. ಎತ್ತಕ್ಕೆ ಬಂದಿಲ್ಲ, ಸರ್ಸಕ್ಕೆ ಬರ್ತದಿಲ್ಲ. ಹಂಗೆ ಬ್ರಹ್ಮನ ಕಣ್ಣೀಲಿ ಕಿವಿಲೆ ನೋಡಕ್ಕೆ ಕೇಳಕ್ಕೆ ಬರಂಗಿಲ್ಲ, ಅದ್ರ ತಿಳಿಯಕ್ಕೆ ಬರ್ತಾರೆ. ಅದು ಖುಷಿ. ಎತ್ತಕ್ಕೆ ಬರಂಗಿಲ್ಲ, ಅದು ಸರ್ಸಕ್ಕೆ ಬರ್ತದಿಲ್ಲ. ಖುಷಿ ತಂದ್ರೆ ಹಾರಿ ತಂದ್ರೆ ಹಂಗೆ ಇವತ್ತೇನಂತ ಹಾರಿ ತೊಗೊಂಬರ್ರಿ, ಖುಷಿ ತೊಗೊಂಬರ್ರಿ, ತಿರ್ಲಾಕೆ ಬರ್ತದೆ. ಎತ್ತು ಕೆಲಸ ಮಾಡಬೇಡ್ರಿ. ಎತ್ತಕ್ಕೆ ಹೋದ್ರೆ ನಿಮ್ಮ ಅಪ್ಪಗೂ ಹೇಳಂಗಿಲ್ಲ. ಇದು ಆಗಂಗಿಲ್ಲಪ್ಪ, ಎತ್ತಂಗಿಲ್ಲಪ್ಪ, ಏನು ಮಾಡಬೇಕು? ನಡಿ ಊರಿಗೆ ಹೋಗೋಣ. ಏನು ಹೇಳ್ತಾರೋ ಏನು ಕೇಳ್ತಾರೋ ಸಾಕಪ್ಪ, ನಡಿ ಊರಿಗೆ ಹೋಗೋಣ, ಊರಿಗೆ ಹೋಗ್ತೀರಿ. ಇದು ಅನುವಾದ. ಕೇಳುತ್ತಮ್ ಮತ್ತೊಂದರಿಂದ ಕೇಳುಪದೇಶಿಸಬೇಕದರಿಂದ. ಬಹಳ ಚಂದ ಶ್ರೀಮನ್ನ ಜೀವನದ ಪರಮಾರ್ಥ ಗೀತೆ ಈ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಶಾಸ್ತ್ರ ಒಂದು ಅನುವಾದ, ಒಂದು ರೀತಿ. ಅದು ಒಂದಾದ ಶಾಖಾಗ್ರ ಚಂದ್ರನಂತೆ ಅಂತ ಹೇಳ್ತೇವಲ್ಲ ನಾವು. ಪ್ರತಿಪದ ಚಂದ್ರ ಬಹಳ ಸಣ್ಣವಿರ್ತಾನಂತ. ಮೊದಲನೇ ದಿವಸ ಹುಣ್ಣಿಮೆ ಆದ ಅಮಾವಾಸ್ಯೆ ಆದ ಮರು ದಿವಸ ಚಂದ್ರ ಭಾಳ ಸಣ್ಣಗಿರ್ತಾನೆ, ಸ್ವಲ್ಪ ಹೊತ್ತಿರ್ತಾನೆ. ಚಂದ್ರ ನೋಡಿನೇ ಊಟ ಮಾಡ್ತಕ್ಕಂಥವ್ರು ನೋಡಕ್ಕೆ ಹೋದ್ರೆ ಜಲ್ದಿ ಕಾಣಂಗಿಲ್ಲ. ಅವಾಗೇನು ಮಾಡ್ತಾರೆ ಅವರು? ಕಂಡವ ಬೈ ಇಲ್ವಾ ಆ ಗಿಡ ಅದಲ್ಲ, ಆ ಗಿಡದ ಫಂಟಿ ಅದಲ್ಲ, ಆ ಫಂಟಿ ಮೇಲೆ ಎಲೆ ಅದಲ್ಲ, ಆ ಎಲೆ ಮ್ಯಾಲೆ ನೋಡು ಕಾಣ್ತದೆ. ಅವನಿಗೆ ಗಿಡ ತೋರಿಸೋದೇನು, ಅವನಿಗೇನು ಫಂಟಿ ತೋರಿಸೋದೇನು, ಹಂಗೆ ಅವನಿಗೆ ಎಲೆ ತೋರಿಸೋದು ಇಲ್ಲ. ಆ ಎಲೆ ಹಂಗೆ ಇಲ್ಲಿ ಅವನಿಗೆ ಕಾಣಂಗಿಲ್ಲ ತಿಳ್ಕೊಂಡು ಅದ್ರ ಉಪಯೋಗ ತಗೋತಾರೆ. ಬಾ ಈ ಗಿಡದ ಹಂಗೆ ಬಾ, ಆ ಟಂಗಿ ನೋಡು, ಆ ಟಂಗಿ ಮ್ಯಾಲೆ ಎಲೆ ನೋಡು, ಆ ಎಲೆ ಮ್ಯಾಲೆ ಏನದ ಚಂದ್ರ ನೋಡಿ ಚಂದ್ರ ಕಾಂಡ ತಗೋತಾರೆ. ಹಾಗೆ ಇದು ಅಣುವಿನಿಂದ ನಮಗೆ ಆತ್ಮಜ್ಞಾನ, ಪರಮಾತ್ಮನ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಮಹಾತ್ಮರು ಪ್ರಯತ್ನ ಮಾಡ್ತಾರೆ. ಎಲ್ಲ ಸಾಮಾನ್ಯ ಮನುಷ್ಯರಿಗೆ ಇದು ತಿಳಿಯತಕ್ಕಂತಹ ಅಲ್ಲ. ಯಾವ ಮನುಷ್ಯ ಒಳಗೆ ಬರ್ತಾನೆ ಅವನಿಗೆ ತಿಳಿತದೆ. ಹೊರಗೆ ಹೋಗೋ ಮನುಷ್ಯ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ವೇದೊಳಗೆ ಇಹ ಚೇದ ವೇದಿ ಅತ ಸತ್ಯಮಸ್ತಿ ನಚೇದಿಹಾನ್ ವೇದಿ ಮಹತಿ ವಿನಷ್ಟಿ. ಅದಕ್ಕೆ ವಿಚಿತ್ಯ ಧೀರ ಪ್ರತ್ಯ ಆತ್ಮಾನಂ ಏನಪ್ಪ ಅಂದ್ರೆ ಪಶ್ಯತಿ ಅಥವಾ ವಿಂದ್ಯತಿ. ಹೇಗೆ ಮನುಷ್ಯ
ಪ್ರತ್ಯಕ್ ಅಂಚತಿ ಇತಿ ಪ್ರತ್ಯಗಾತ್ಮ ಅದ. ಹೆಂಗೆ ಗಿಡದ ಟೊಂಗೆ ಅದ್ರ ಮೇಲೆ ತಪ್ಪರದ ಹಂಗೆ ಈ ಆತ್ಮ ಹೆಂಗಾಗದ ನೀಗ ಮೆಲ್ಲನೆ ಒಳೆ ಸರಿಯುತ್ತಾ ನಿಜಗೊಂಡು ಬರೋದು ಗೀತೆ ಒಳಗೆ ಸರಿಯಾಗಿ ಪ್ರಯತ್ನ ಮಾಡಬೇಕು. ನಾವು ದೇಹಕ್ಕಿದ್ದೇವೆ, ದೇಹದಿಂದ ಒಳಗೆ ಸರಿಬೇಕು, ಒಳಗೆ ಸರಿಬೇಕು. ಸದಾ ನಾವು ಇದ್ರ ಸುತ್ತೇ ಇದ್ದೇವೆ. ಅದಕ್ಕೆ ಮಹಾತ್ಮರಂದರೆ ನಾವೆಲ್ಲರೂ ಸಮಗಾರಿದ್ದೇವೆ ಅಂತ. ಏನ್ರಿ ಸ್ವಾಮಿ, ನಾವು ಬ್ರಾಹ್ಮಣರಿದ್ದೇವೆ, ಐಗಳಿದ್ದೇವ್ರಿ, ನಮ್ಮ ಸಮಗಾರ ಅಂತೀರಲ್ಲ. ಇಲ್ಲ, ನಾವೆಲ್ಲರೂ ಸಮಗಾರ ಅಂದರೆ ಸಂತಾನ ಚಪ್ಪಲ ತೊಗೊಲಿಕ್ಕೆ ಕೆಲಸ ಮಾಡ್ತಾನಲ್ಲ, ಹಾಗೆ ನಾವು ಇದ್ರ ಕೆಲಸ ಇದೇನು ತೊಗೊಲ್ಲ. ಇದಕ್ಕೆ ಜಾಕ ಮಾಡಿಸೋದು, ಇದಕ್ಕೆ ಉಣಿಸೋದು, ಇದಕ್ಕೆ ಔಷಧ ಕೊಡೋದು, ಇದಕ್ಕೆ ಸ್ನೋ ಪೌಡರ್ ಹಚ್ಚೋದು, ಹಚ್ಚು ಅವನು ಹೆಂಗೆ ಚಪ್ಪಲಕ್ಕೆ ಮಾಲಿಶ್ ಮಾಡ್ತಾನೆ ನೋಡ್ರಿ, ಪಾಲಿಶ್. ಹಂಗೆ ನೀನು ಈ ಶರೀರ ಅಂತಕ್ಕಂಥ ಚಪ್ಪಲ ಮಾಲಿಶ್ ಮಾಡೋಕತ್ತೀರಿ, ಪಾಲಿಶ್. ಈಗೀತಿ ಹೆಚ್ಚಿಗೆ ಏನಿಲ್ಲ. ಸ್ವಲ್ಪ ಇದ್ರ ಒಳಗೆ ಸಮಗಾರ ಆಗಬೇಡ. ಬ್ರಾಹ್ಮಣ ಅಂದ್ರೆ ಜನ ಹಾಕೊಂಡು ಜುಟ್ಟ ಬಿಟ್ಟಿಗಿಟ್ಟಿ. ಮತ್ತು ಬ್ರಾಹ್ಮಣ ಅಂದ್ರೇನು? ಒಳಗು. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಮನುಷ್ಯ ಒಳಗೆ ಹೋಗು. ಅಂತರ್ದೃಷ್ಟಿ, ಬಹಿರ್ದೃಷ್ಟಿ, ಅಂತರ್ಲಕ್ಷ್ಯ. ದೃಷ್ಟಿ ಹೊರಗಿರಬೇಕು, ಲಕ್ಷ್ಯ ಒಳಗಿರಬೇಕು. ಅದಕ್ಕೆ ಮಹಾನುಭಾವರು ಹೇಳಿದರು ಅಂತ ಕೇಳಿ ಮೆಲ್ಲನೆ ಒಳ ಸರಿಯುತ್ತಾ ದೇಹದಿಂದ ಇಂದ್ರಿಯ, ಕರ್ಮೇಂದ್ರಿಯಿಂದ ಜ್ಞಾನೇಂದ್ರಿಯ, ಜ್ಞಾನೇಂದ್ರಿಯಿಂದ ಮನಸ್ಸು, ಮನಸ್ಸಿನಿಂದ ಆಗ ಪ್ರತ್ಯಗಾತ್ಮ. ಅದಕ್ಕೆ ಒಳಗೆ ಸರಿಬೇಕ್ರಿ, ಒಳಗೆ ಸರಿಬೇಕು. ಯಾವ ಮನುಷ್ಯ ಒಳಗೆ ಸರಿತಾನೆ ಆ ಮನುಷ್ಯ ಆತ್ಮನ ಸಮೀಪಕ್ಕೆ ಹೋಗ್ತಾನೆ. ಆತ್ಮನ ಸಮೀಪಕ್ಕೆ ಹೋದ ಅಂತಂದರೆ ಅವನಿಗೆ ಸ್ವಲ್ಪ ಗಾಳಿ ಬಡಿತದೆ ರೀ, ಗಾಳಿ ಬಡಿತದೆ ಅಲ್ಲ, ಗಾಳಿ ಬಡಿತದೆ. ಫ್ಯಾನಿಗೆ ಕೆಳಗೆ ಕುಂತ್ರಿ ಅಂದ್ರೆ ಪಕ್ಕ ಬಡಿತದೆ, ದೂರ ಕುಂತ್ರು ಗಾಳಿ ಹತ್ತದಲ್ಲ. ಹಾಗೆ ಆತ್ಮನಿಂದ ಅಕಸ್ಮಾತ್ ದೇಹದಿಂದ ಇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಜ್ಞಾನದ ಮನಸ್ಸು ತಕ್ಕ ಬಂದ್ರಿ ಅಂದ್ರೆ ಆ ಪರಮಾತ್ಮನ ಗಾಳಿ ಹತ್ತದ ನಿಮಗೆ, ಆನಂದದ ಗಾಳಿ ಹತ್ತದ ನಿಮಗೆ, ಸತ್ಯದ ಗಾಳಿ ಹತ್ತದ ನಿಮಗೆ, ಅರಿವಿನ ಗಾಳಿ ಹತ್ತದ ನಿಮಗೆ. ಅದಕ್ಕೆ ಪ್ರತ್ಯಕ್ ಅಂತಾರೆ ಅವರು. ಒಳಗೆ ಸರಿಯಾಗಿ ಪ್ರಯತ್ನ ಮಾಡಿ, ಒಳಗೆ ಸರಿಯಾಗಿ ಪ್ರಯತ್ನ ಮಾಡಿ. ಆ ಪ್ರಯತ್ನ ಮಾಡಿದಿ ಅಂದ್ರೆ ಬ್ರಹ್ಮ ಪರಮಾತ್ಮ ನಿನಗೆ ಏನಾಗ್ತದ? ಶಾಸ್ತ್ರ ಹೇಳ್ತಾರೆ ಅಪರೋಕ್ಷ ಆಗ್ತದೆ ಅಂತ ಗೊತ್ತಾಗಿಲ್ಲ ನಿಮಗೆ. ಅದು ಸದಾ ನಿಮ್ಮಲ್ಲಿ ಅದು, ನಿಮ್ಮ ಜೊತೆಗೇನೆ ಅದ. ಪರಂತು ನಾನು ಒಳಗೆ ಸರಿ ಇಲ್ಲಾರ್ದಕ್ಕೆ ನನಗೆ ಪ್ರತ್ಯಕ್ಷ ಆಗಿಲ್ಲ. ಪ್ರತ್ಯಕ್ಷ ಇದ್ದರೂ ನನಗೆ ಗೊತ್ತಾಗಿಲ್ಲ, ಅಪರೋಕ್ಷ ಆಗಿಲ್ಲ. ಹೆಂಗೆ ಚಿತ್ರದ ನೋಡ್ರಿ, ಪ್ರತ್ಯಕ್ಷ ಇದ್ದರೂ ಅಪರೋಕ್ಷ ಆಗಿಲ್ಲ. ಆತ್ಮ ಸದಾ ಪ್ರತ್ಯಕ್ಷ ನನಗೆ ಗೊತ್ತಿಲ್ಲ. ನೋಡ್ರಿ, ಯಾರೋ ಇಬ್ಬರು ಮನುಷ್ಯರು ಒಬ್ಬರನ್ನ ಭೇಟಿ ಹಾಕಿ ಒಬ್ಬ ಮನುಷ್ಯ ನಡೆದಿದ್ದ, ಬಸ್ ಸ್ಟ್ಯಾಂಡ್ದಾಗ ಕುಂತಿದ್ದ. ಯಾರಿಗೆ ಭೇಟಿಯಾಗಿ ಗೊತ್ತಿಲ್ಲ, ಹೆಸರು ಕೇಳಿದ್ದವ ಅಷ್ಟೇ, ಗೊತ್ತಾಗಿಲ್ಲ, ನೋಡಿಲ್ಲ. ಅವನಿಗೆ ನೋಡಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ಯಾನ, ಅವನು ಬಂದು ಬಸ್ ಸ್ಟ್ಯಾಂಡ್ದಾಗ ಕುಂತಾನ. ಏನು ಇವನಿಗೆ ಅವನಿಗೆ ನೋಡ್ತಾನೆ, ಇವನಿಗೆ ನೋಡ್ತಾನೆ, ಇಬ್ಬರು ನೋಡಕತ್ಯಾರ. ಅಲ್ಲೇ ಯಾರಿಗೆ ಭೇಟಿ ಹೋಗ್ಯಾನ ಅವನು ಅಲ್ಲೇ ಅದಾನ, ಪ್ರತ್ಯಕ್ಷ ಅದಾನ, ಎದುರಿಗೆ ಅದಾನ. ಇವನು ಇಲ್ಲೇ ಕುಂತಾನೆ, ಸುಮ್ಮನೆ ಕುಂತಾರೆ ಇಬ್ಬರು ಗುರುತಿದ್ದ. ಒಬ್ಬ ಅಂದ, ಇವನಿಗೆ ಕೇಳ, ಯಾಕ ಎಲ್ಲಿ ಹೊಂಟಿದ್ದಿ ಅಂತ. ಇಲ್ಲ, ಸಂಗಪ್ಪ ಭೇಟಿ ಹಾಕಿ ಹೊಂಟೀನಿ ಇವ್ರದ್ದು. ಅವ ಇಲ್ಲೇ ಕುಂತಾನಲ್ವ, ಇಲ್ಲೇ ಕುಂತಾನ, ಇಲ್ಲೇ ಕುಂತಾನ, ಅವ ಅಲ್ಲೇ ಕುಂತಾನ. ಸಂಗಪ್ಪ ಇಲ್ಲಿ ತಗ ಪ್ರತ್ಯಕ್ಷ ಇದ್ದ, ಅಪರೋಕ್ಷ ಇರಲಿಲ್ಲ. ಅಲ್ಲೇ ಪ್ರತ್ಯಕ್ಷ ಇದ್ದ, ನಾವು ಇದರಿಗೆ ಕುಂತಾನ. ಆದ್ರೆ ಎಲ್ಲಿ ತಕ್ಕ ಕಾಕ ಹೇಳಿಲ್ಲ ಶಬ್ದ, ಅಲ್ಲಿ ತನಕ. ಹಂಗೆ ಆತ್ಮ ಪ್ರತ್ಯಕ್ಷ ಅದಾನ, ನಮ್ಗೆ ಸದಾ ನಮ್ಮ ಎದುರಿಗೆ ಅದಾನ. ಏನು ಹೆಣ್ಣಿನ ರೂಪದಲ್ಲಿ ಎಲ್ಲ ಸರ್ವಂ ಖಲ್ವಿದಂ ಬ್ರಹ್ಮ, ಇದೆಲ್ಲ ಏನದ ಪರಮಾತ್ಮನೇ ಅಂತ. ಅವನು ಬಿಟ್ಟು ಯಾರು ಎಲ್ಲ ಅವನೇ ಅದ. ಪರಂತು ನಮಗೆ ಪ್ರತ್ಯಕ್ಷ ಅದಾನ, ಅಪರೋಕ್ಷ ಆಗುವುದಿಲ್ಲ. ಎಲ್ಲಿ ತನಕ ಅಪರೋಕ್ಷ ಆಗುವುದಿಲ್ಲ ಅಲ್ಲಿ ತನಕ ದುಃಖ ಹೋಗುವುದಿಲ್ಲ,
ಜನ್ಮ ಮರಣ ತಪ್ಪುವುದಿಲ್ಲ. ಮತ್ತು ಏನು ಮಾಡಬೇಕು? ಪ್ರತ್ಯಕ್ಷ ರೂಪದಲ್ಲಿ ವೇದ ಇದ್ರೂ ತಿಳಿದ್ರೂ ಅಪರೋಕ್ಷ ರೂಪದಲ್ಲಿ ಅಂತ ತಿಳಿದ್ರೆ ಕಿದೆ ಬಂದ ಪಂಚಾಯತ್ ಅದಕ್ಕೆ ನೋನ ವೇದೇತಿ ವೇದ ಚ. ಅದು ಅಪರೋಕ್ಷ ರೂಪದಲ್ಲಿ ತಿಳಿಯೋದು ಬಹಳ ಕಠಿಣ ಅದ. ಪ್ರತ್ಯಕ್ಷ ರೂಪದಲ್ಲಿ ತಿಳಿಯೋದು ಸರಳ. ಅದು 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 ಎಲ್ಲರಿಗೂ ಗೊತ್ತದು. ಆದರೆ ಪರಮಾತ್ಮನನ್ನು ಅಪರೋಕ್ಷ ಮಾಡಿಕೊಂಡು ಆ ಅಪರೋಕ್ಷವಾದ ಪರಮಾತ್ಮನೇ ಸರ್ವತ್ರ ಅದಾನ ಅಂತ ತಿಳ್ಕೊಳ್ಳೋದು ಎಲ್ಲರಿಗೆ ಸಾಧ್ಯ ಇಲ್ಲ. ಆ ಕಿಮ್ಮತ್ತು ಗೊತ್ತಾಗುವುದಿಲ್ಲ. ಮಿಶ್ರದೊಳಗೆ ಒಬ್ಬರು ಜಿನ್ನೂನ್ ಅಂತ ತಿಳ್ಕೊಂಡು ಒಬ್ಬರು ಸಂತರಾಗಿ, ಜಿನ್ನೂನ್ ಅವನ ಹೆಸರು. ಏನ್ರಿ ಸ್ವಾಮಿಗಳ, ಪರಮಾತ್ಮ ಎಲ್ಲ ಕಡೆ ಅದಾನಂತೀರಿ, ಅಣುರೇಣು ತೃಣಕಾಷ್ಠದೊಳಗೆ ತುಂಬ್ಯಾನಂತೀರಿ, ಎಲ್ಲ ಕಡೆ ಅಂತೀರಿ. ಆ ಪರಮಾತ್ಮ ನಮಗೆ ಯಾಕೆ ಗೊತ್ತಾಗೋದಿಲ್ಲ? ಯಾಕೆ ತಿಳಿಯಂಗಿಲ್ಲ? ನಾವೆಲ್ಲರೂ ಅಂತೇವೆ, ಎತ್ತ ನೋಡಿದತ್ತ ನೀನೇ ದೇವ. ಎಲ್ಲರಿಗೆ ಕಂಠದ ಸಕರ ವಿಸ್ತಾರದರು ನೀನೇ ದೇವ ಹಾಡ್ತೇವೆ. ಮತ್ತು ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಶ್ರೀಗಿರಿಯ ಅತ್ತತ್ತ ನಿಮ್ಮ ಶ್ರೀಮುಕುಟ. ಚೆಂದಾಗಿ ಹೇಳ್ತೇವೆ, ಹಾಡ್ತೇವೆ. ಎಲ್ಲ ಕಡೆ ಪರಮಾತ್ಮ ತಿಳಿಯಂಗಿಲ್ಲ. ಯಾಕೆ ತಿಳಿಯಂಗಿಲ್ಲ? ಯಾಕೆ? ಯಾವ ವಸ್ತು ಯಾಂಗದ ಹಾಗೆ ತಿಳಿಬೇಕು ಅಂದ್ರೆ ಅದರ ಅನುಭವ ಬೇಕಲ್ಲಿ, ಅನುಭವ ಬೇಕಲ್ಲ. ನಿಮ್ಮ ಕೈಯಾಗ ಒಂದು ಬಂಗಾರ ಕೊಟ್ಟೇವೆ ಅಂದ್ರೆ ನೀವು ಕಿಮ್ಮತ್ತು ಯಾಕೆ ಮಾಡ್ತೀರಿ? ಹಿತ್ತಾಳಿಗೂ ಬಂಗಾರ ಅಂತೀರಿ. ಇದು ಬಂಗಾರ ಅಂಗಡಿ ಕೊಟ್ಟರೆ ಅವ್ನು ಕಿಮ್ಮತ್ತು ಮಾಡ್ತಾನೆ. ನಿಮ್ಗೇನು ಕಿಮ್ಮತ್ತು? ಬಂಗಾರ ಕಿಮ್ಮತ್ತು. ಹಾಗೆ ತಿಳಿಬೇಕು ಆ ಪರಮಾತ್ಮನನ್ನು. ಎಲ್ಲರಿಗೆ ಅರ್ಥ ಆಗೋದಿಲ್ಲ ಅದು ಪರಮಾತ್ಮ. ಪರಮಾತ್ಮ ಭಿನ್ನ ಭಿನ್ನ ಪ್ರಕಾರವಾಗಿ ತಿಳಿತಾರೆ. ಅವರವರ ಬುದ್ಧಿ, ಅವರವರ ಯುಕ್ತಿ, ಅವರವರ ಚಿಂತನೆ ಪ್ರಕಾರವಾಗಿ ಪರಮಾತ್ಮನ ಭಿನ್ನ ಭಿನ್ನ ತಿಳ್ಕೊತಾರೆ. ನಾನು ವೇದೇತಿ ತಿಳ್ಕೊತಾರೆ. ಭಾಳ ಮಂದಿ ಕೇಳ್ಕೊಂತ ಪ್ರವಚನಗಳು ಕೂಡ ಅಪ್ಪಗಳು ಹೇಳೋದಿಲ್ಲ, ತಿಳಿತಾನೆ ತಿಳಿತು ಏನು ಚಂದ ಹೇಳೋದು. ಎಲ್ಲಿ ಏನು ಹೇಳಿದ್ರು ಅಂತ ಕೇಳಿದ ಸುಮ್ಮ ಕಿರಿಕಿರಿ ಯಾಕೆ? ಸುಮ್ಮ ತಿಳಿತಂದ್ರೆ ಮುಗಿದ ಹೇಳ್ತಾನೆ. ಸುಮ್ಮ ಏನು ಹೇಳಿದ್ರು ಚಂದ ಹೇಳ್ತಾರೆ. ಈ ಹಾಗೆ ಪ್ರವಚನ ಕೇಳೋರು ಎರಡು ಥರ ಅದ. ಹಂಗೆ ಪರಮಾತ್ಮನ ವಿಚಾರ ಮಾಡೋರು ಎರಡು ಥರ ಅದ. ಈ ಝಂಜಟ್ ಗಾಡಿ ಯಾಕೆ ಕಿರಿಕಿರಿ ಯಾಕೆ? ಅಂದ್ರೆ ಕಿರಿಕಿ ಹೋಯ್ತಲ್ಲ ಕಿರಿಕಿರಿ. ಅದರ ಗದ್ದೆಗೆ ವಿಚಾರ ಮಾಡೋದೇ ಬೇಡ. ಅದು ವಿಚಾರ ಅಸತ್ವಾತ್. ವಿಚಾರ ಪರಮಾತ್ಮ ವಿಚಾರ ಸಹನ ಮಾಡೋಂಗಿಲ್ಲ. ಗಪ್ಪ ಆದ್ರೆ ಸಿಗ್ತಾನೆ ಅವಂತ ಬ್ಯಾಡ ಝಂಜಟ್. ಏನು ಹೇಳಿದ್ರು? ಭಾಳ ಚಲೋ ಹೇಳಿರಿ. ಮತ್ತೊಬ್ಬ ಅಂತಾನೆ, ಅವ ಅಭಿಮಾನಿ ಅವನು, ಒಳ್ಳೆ ಮನುಷ್ಯ ಅಲ್ಲ. ಏನು ಹೇಳ್ಯಾರ? ಭಾಳ ಚಲೋ ಹೇಳ್ಯಾರ. ತಿಳಿಲಾರ್ದವ್ರು ಇಬ್ಬರು ಪೈಕಿ ಅದ. ಒಬ್ಬ ಸಹಜ ಅದನ, ಒಬ್ಬ ಅಭಿಮಾನಿ ಅದನ. ಇಬ್ಬರಿಗೂ ತಿಳಿಯಂಗಿಲ್ಲ ಅದು ಖರೆ. ಪರಂತು ಒಬ್ಬ ತಿಳಿದಿಲ್ಲ ಅಂತ ಒಪ್ಕೋತಾನೆ. ಒಬ್ಬ ವಿಚಾರ ಮಾಡೋದೇ ಬೇಡ, ಸುಮ್ಮನೆ ಅಂದ್ರೆ ಕಿರಿಕಿರಿ ಒಪ್ಕೋತಾನೆ. ಮತ್ತೊಬ್ಬ ಅಂತಾನೆ, ಹಂಗೆ ಹ್ಞೂ ಅನ್ನೋದು, ಹಂಗೆ ಹ್ಞೂ ಅನ್ನೋದು. ಇವರಿಬ್ಬರು ಕೂಡ ಪರಮಾತ್ಮನ ತಿಳಿದವರೇ ಅಲ್ಲ. ಅವರು ಭಿನ್ನ ಭಿನ್ನ ತಿಳ್ಕೊಂಡಾರ, ಅಷ್ಟೇ ತಿಳ್ಕೊಂಡಾರ, ಪೂರಾ ತಿಳಿದಿಲ್ಲ. ಯಾಕೆ? ಆ ಬ್ರಹ್ಮವನ್ನು ತಿಳಿಯೋಕೆ ಅವ್ರ ಅಂತ್ಯಕ್ಕೆ ಯೋಗ್ಯತಾನೇ ಇಲ್ಲ. ಅದು ಸಮಸ್ಯೆ. ಅದು ಜಿನ್ನೂ ಒಂದು ಪದಾರ್ಥ ಬರಿತಾನೆ. ನಿಮ್ಮಂಗೆಲ್ಲರೂ ಶಿಷ್ಯರು ಕೂತಿದ್ರಂತ. ಕೂತ ಕಾಲಕ್ಕೆ ಪರಮಾತ್ಮನ ಬಗ್ಗೆ ಎರಡು ಮಾತಾಡ್ರಿ ಅಂದ್ರೆ ಸಹಜ ಹೇಳ್ತಾರೆ. ಸಚ್ಚಿದಾನಂದಮಾನಂದಂ ಬ್ರಹ್ಮ. ಬ್ರಹ್ಮ ಸತ್ತು, ಚಿತ್ತು, ಆನಂದ, ನಿತ್ಯ. ಸತ್ ಅಂದ್ರೇನು, ಚಿತ್ತ ಅಂದ್ರೇನು, ಆನಂದ ಅಂದ್ರೇನು ಎಲ್ಲ ಹೇಳೋದು.
ಎಲ್ಲರಿಗೂ ತಿಳಿತೇನ್ರಿ? ತಿಳಿದಿಲ್ಲ ಅಂತ ತಿಳಿದದ ನೋಡ್ರಿ. ಯಾರ್ಯಾರು ತಕಡಿ ಎಟ್ಟೆಟ್ಟದ ಅಷ್ಟೇ ತೂಕ ಮಾಡ್ತಾವೆ. ಬಂಗಾರ ತೂಗು ತಕಡೆಗೆ ನೀವು ಜೋಳದ ತೂಗಂದ್ರೆ ತೂಗ್ತಾನೆ ನಾನು ಅಚ್ಚ ಜ್ವಾಳ ತೂಗು ತಗಡೆ ಹತ್ತಿ ಭಟ್ರ ತೂಗಂದ್ರೆ ತೂಗ್ತಾನೆ. ಹೌದ್ರ ಮಾಪೆ ಬೇರೆ ಅದಾವ್ರಿ. ಬಂಗಾರ ನೋಡಿಲ್ಲ ಸಣ್ಣಿರ್ತವೆ, ಗಾಳಿನ ಹತ್ತುಕೊಳಂಗಿಲ್ಲ ನಾವು. ಹಾಂ, ಬಂಗಾರ ತೂಗುತ್ತ ಕಡೆ ಬೇರೆ, ಕಬ್ಬುಣ ತೂಗಿತ್ತ ಕಡೆ ಬೇರೆ, ಜ್ವಾಳ ತೂಗುತ್ತ ಕಡೆ ಬೇರೆ, ಹತ್ತಿ ಭಟ್ರ ತುಂಬೋದು ಬೇರೆ. ಹಂಗೆ ಪರಮಾತ್ಮ ಅವು ಎಷ್ಟೆಷ್ಟು ತಕಡಿ ತಮ್ಮ ಹಾಗೇ ತೂಗ್ತಾವ. ಇಟ್ಟು ತಲೆ ಅದಾವ ಎಲ್ಲ ಒಂದೇ ಅದಾವ ಅಂತ ತಿಳ್ಕೊಂಡ್ರಿ. ಇಷ್ಟು ಮಂದಿ ಇಷ್ಟು ಥರ ತಿಳ್ಕೊತೀರಿ ನೀವು, ಭಾರಿ ಇದ್ದೀರಿ. ಇಷ್ಟು ಮಂದಿ ಎಷ್ಟು ಥರ? 100 ಮಂದಿ ನಮ್ಮ ಪ್ರವಚನ 100 ಥರ ತಿಳ್ಕೊತಾರೆ. ಹಂಗದರಿ. ಅದಕ್ಕೆ ಅವ ಅಂದ, ನಾ ಹಮ್ಮನ್ನೇ ಸ್ವೇದೈತಿ ನೂನ ವೇದೈತಿ ವೇದಚ. ತಿಳಿದಾದ ತಿಳಿದಿಲ್ಲ, ಇದು ಬಹಳ ಅವರವರ ಅಂತಃಕರಣಕ್ಕೆ ಬಿಟ್ಟ ವಿಷಯ. ಹೆಂಗದ ನೋಡ್ರಿ, ನೀವು ನಿಮ್ಮ ಮನಸ್ಸಿಗೆ ಬಿಟ್ಟದ್ದು. ಯಾರು ಹೆಂಗೆ ತಿಳ್ಕೊತೀರಿ ಹಂಗದು ಬ್ರಹ್ಮ. ಇಷ್ಟು ವಿಚಿತ್ರ. ಶೂನ್ಯ ಅಂದವ್ರಿಗೆ ಶೂನ್ಯನೇ ಅದ, ಅದಕ್ಕೆ ಶೂನ್ಯ ಅಂತ ಹೇಳ್ತಾರೆ ಎಷ್ಟೋ ಮಂದಿ. ನಿಜಗುಣ ಬರೋದ್ರ ಶೂನ್ಯಮಿದೆ ಅಂತ. ಅದು ಹಂಗೆ ವಿಚಿತ್ರದ. ಆ ಜಿನ್ನೂನ ಹೇಳ್ತಾನೆ ಪ್ರವಚನ ಮಾಡುವಾಗ, ಸತ್ಯ ಅಂದ್ರೆ ಏನು, ಸತ್ಯ ಹೆಂಗೆ ತಿಳ್ಕೋಬೇಕು ಅಂದರೆ, ಮಹಾತ್ಮ ಭಾಳ ಹಿಂದಕ್ಕೆ ಮಹಾತ್ಮರು ಅನುಭವದಿಂದ ದೃಷ್ಟದಿಂದ ಹೇಳ್ತಿದ್ರು. ಶಾಸ್ತ್ರ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ಕೂತಿದ್ರು ಅವರು. ಆ ಪರಮಾತ್ಮ ಸತ್ತು ಚಿತ್ತು ಆನಂದ ಅಂತೀರಿ, ಹೆಂಗೆ ತಿಳ್ಕೋಬೇಕು, ಯಾರಿಗೆ ತಿಳಿತದ, ಹೆಂಗೆ ತಿಳ್ಕೋತಾರೆ ಅಂದ್ರೆ, ಅವ್ರು ಸುಮ್ಮನೆ ಕಿಶಾದಾಗ ಒಂದು ಗುಂಡು ಕಲ್ಲಿತ್ತು, ಅದು ಕೊಟ್ಟು ಬಜಾರ್ಗೆ ಹೋಗಿ ಮಾರ್ಕೊಂಬ, ಮಾರಬೇಡ, ಕಿಮ್ಮತ್ತು ಕೇಳಿ ಬಾ, ಮಾರಬೇಡ. ಒಯ್ದ ಕಾಯಿಪಲ್ಲೆ ಬಜಾರ್ಗೆ ಹೋದ, ಪುಂಡಿ ಪಲ್ಲೆ ಮತ್ತು ಪಲ್ಲೆ, ಸಬ್ಸಿ ಪಲ್ಲೆ, ಪಾಲಕು ಎಲ್ಲ ಕಾಯಿಪಲ್ಲೆ ಮಾರ್ತಿದ್ರು. ಅದು ತೊಗೊಂಡು ಹೋದ. ಬದ್ನಿಕಾಯಿ, ಕುಂಬಳಕಾಯಿ ಅಲ್ಲಿ ತೊಗೊಂಡೋಯ್ದ. ಯಪ್ಪ ತಗೋ, ರೊಕ್ಕ ಕೊಡು ಅಂದ. ನಾವು ನೋಡ್ರ ದೋಸೆ ಪಾವು ಕಿಲೋಗಿಲ್ಲ ತೂಗಾಕ ಬರ್ತದೆ ತಾ ಅಂತಿಕೊಂಡು, ನೋಡ್ತಮ್ಮ 2 ಸೂಡಿ ಪುಂಡಿ ಪಲ್ಯ ಕೊಡ್ತೀನಿ ನೋಡು, ಕೊಡು ಅಂದ. ಇದ್ರ ಕಿಮ್ಮತ್ತ 2 ಸೂಡ ಪುಂಡಿ ಪಲ್ಯ. ತಾಯಿ ಕಡೆ ಅಂತ ವಾಪಸ್ ತೊಗೊಂಡು, ಮಾರ್ಬೇಡ ಅಂದಿರಲಿ ಗುರುಗಳು. ಹೇಳಿದವ 2 ಸೂಡ ಪುಂಡಿ ಪಲ್ಯ ತೊಗೊಂಡು ವಾಪಸ್ ಬಂದ. ಮುಂದೆ ಕಾಳ ಕಡಿ ಮಾರೋರು ಹಂತಕ್ಕೆ ಹೋದ. ಭಾಳ ಮಿಂಚ್ತಿತ್ತು, ಚೆಂದಿತ್ತು. ಅವ ಅಂದ, ಇದು ತೊಗೋತೀರಿ ಅಂತ ಕೇಳ. ಹಾಂ ತೊಗೋತೇವೆ. ಏನು ಕಿಮ್ಮತ್ತ ಅನ್ನ. ಏನು ಕಿಮ್ಮತ್ತ? ಇದಕ್ಕೇನು ಕಿಮ್ಮತ್ತದು? ತೂಗಕ್ಕೆ ಬರ್ತದೆ ಏನದೆ, ನಿಮ್ಗೆ 4 ರೂಪಾಯಿ ಕೊಡ್ತೀನಿ ಅಂತ. ಅವ ಅಂದ 2 ಪುಂಡಿ ಪಲ್ಯ. ಇವ ಅಂದ 4 ರೂಪಾಯಿ ಅಂದ. ಮಾತು ಹೋದ. ಎಲ್ಲಿ? ಬೆಳ್ಳಿ ಬಂಗಾರ ಮಾರ್ತೀವಿ. ಅಲ್ಲಿ ಹೋದ. ಅಲ್ಲಿ ಹೋದ್ಕೊಳ್ಳೆ, ಇದು ತೊಗೋತೀರಿ ಅಂತ ಕೇಳೋದು. ನಿಜ ಚಂದ ಅದ, ಮಿನ್ಸ್ತದೆ, ಚಲೋ ಅದ. ಟೇಬಲ್ ಮೇಲೆ ಹಾರ್ತೋ ಕಾಗದ ಇಡ್ತಾರಲ್ಲ, ವೇಟ್, ಅದು ಇಡಕ್ಕೆ ಬರ್ತದೆ, ಪೇಪರ್ ವೇಟ್ರ್ ಅಂತ. ನನಗೆ 10 ರೂಪಾಯಿ ಕೊಡ್ತೀನಿ ನಾನು. ಹೌದಾ? 2 ರೂಪಾಯಿ ಕಾರ್ಡ್, 2 ಪುಂಡಿ ಪಲ್ಯ ಸೂಡಿ ಕಾಡಿ, ಇವ 4 ರೂಪಾಯಿ ಅವೇ ಕಾಡಿ. ಹಾಂ,
ಇವ ಏನಪ್ಪ ಅಂದ್ರೆ 100 ಕೊಡ್ತಾ ಅಂತಾನೆ. ಹುಡುಗಿ ಏನಂತ ಮನಸ್ಸಾಯ್ತು, ಅಪ್ಪಗಳು ಬೇಡ ಅಂದಾರ, ಬರೀ ಕೇಳಂದಾರ ಅಂತ ತೊಗೊಂಡು ವಾಪಸ್ ಬಂದ. ಎಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯ ಮಾರ್ತಿದ್ರು ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಇದು ನೋಡ್ರಿ ಅಂದ. ನೋಡಿದಪ್ಪ ನೋಡಿದ್ರು ಏನು ಕಿಮ್ಮತ್ತ ರೀ ಅಂದ. ಇದ್ರ ಕಿಮ್ಮತ್ತ ಕೊಡಕ್ಕೆ ನಮ್ಮ ಅಂತಕ್ಕೆ ರೊಕ್ಕಿಲ್ಲ ಅಂದ್ರೆ ಅವರು ಇದ್ರ ಕಿಮ್ಮತ್ತು ಕೊಡಕ್ಕೆ ರೊಕ್ಕ ನಮ್ಮ ಅಂತಕ್ಕೆ ಇಲ್ಲ. ಇದು ವಜ್ರದ ವಜ್ರ ಅಂತ ಮಾಲಿ ಕಡೆಯಲ್ಲಿ ಮರಂಗಿಲ್ಲ, ನಾವು ಅಷ್ಟು ತೊಳಂಗಿಲ್ಲ, ರೊಕ್ಕ ನಮ್ಮ ಅಂತಕ್ಕಿಲ್ಲ. ಅದಕ್ಕೆ ನಮಗೆ ತೊಗೊಳೋದು ಆಗೋದಿಲ್ಲ ಅಂದರು. ಅವ ವಾಪಸ್ ತೊಗೊಂಡ. ಅವನ ಮನಸ್ಸು ಪುಂಡೆ ಪಲ್ಯ ಬಜಾರ್ಗೆ ಹೋಯ್ತು. ಇನ್ನು 2 ರೂಪಾಯಿ ಅಂದು ಅವು, 4 ರೂಪಾಯಿ ಅಂದು ಅವು, ಇಲ್ಲಿ ರೂಪಾಯಿ 100 ರೂಪಾಯಿ ಅಂದು. ಏನಪ್ಪ ಇದು, ಸುಮ್ಮ ಕೊಟ್ಟು ಬಿಟ್ರೆ ಚಲೋ ಇತ್ತೆ ನೋನು. ಈ ಕಲ್ಲಿಗೆ ಇಟ್ಟೆಲ್ಲ ಕೇಳ್ತಾನವ, ಕಿಮ್ಮತ್ತ ಅಂತಾನ. ವಾಪಸ್ ಬಂದ, ಗುರುಗಳ ಹಂತ್ಯಕ್ಕೆ ಕೊಟ್ಟವ. ಏನು ರೀ ಅಪ್ಪ ಇದು ಕಲ್ಲು ವಿಚಿತ್ರದ ಅಂದ. ಕಲ್ಲು ವಿಚಿತ್ರ. ಯಾರು ಅಂತಾರೆ ಇದಕ್ಕೆ 2 ರೂಪಾಯಿ ಅಂದರು ಕಾಯಿಪಲ್ಯ ಅವರು, ಯಾರು 4 ರೂಪಾಯಿ ಅಂದರು, ಯಾರು 100 ರೂಪಾಯಿ ಅಂದರು, ಯಾರು ಲಕ್ಷಗಟ್ಟಲೆ ಅಂದರು, ಒಬ್ಬರು ಇದ್ರ ಕಿಮ್ಮತ್ತೆ ಕೊಡಂಗಿಲ್ಲ ಅಂದರು. ಏನು ಇದು, ಏನಿದು? ಅವರಂದರು ಹೆಂಗೆ ಅಪ್ಪ, ಅದು ಆತ್ಮ ಪರಮಾತ್ಮ ಬ್ರಹ್ಮ ಅದ. ಅದರ ಕಿಮ್ಮತ್ತು ಮಂದಿಗೆ ಗೊತ್ತಿಲ್ಲ. ಆ ಆತ್ಮನ ಉಪಯೋಗ ರೊಕ್ಕಕ್ಕೆ ಗಳಿಸೋದಕ್ಕೆ ಪ್ರಯತ್ನ ಮಾಡುವುದು ಎಲ್ಲ ಪೂರ ಅವು ಪುಂಡಿ ಪಲ್ಯ ತೊಗೊಂಡಂಗೆ. ಕೆಲವೊಂದು ಜನ ಹೆಂಡ್ರು ಮಕ್ಕಳು ಇದರಾಗೆ ಉಳಿದ್ರು, ಕೆಲವೊಂದು ಜನ ಅಧಿಕಾರ ಐಶ್ವರ್ಯದೊಳಗೆ ಉಳಿದ್ರು. ಇದರ ಕಿಮ್ಮತ್ತು ಗೊತ್ತಾಗಲಿಲ್ಲ. ಈ ಎಲ್ಲ ಮೂರ್ಖ ಜನ ಪ್ರಪಂಚದೊಳಗೇನೆ ಇಂದ್ರಿಯ ಸುಖಕ್ಕಾಗಿಯೇ ಪ್ರಯತ್ನ ಪಟ್ಟರೆ ಖರೆ ಈ ಜನ್ಮದ್ದು ಈ ಆತ್ಮದ ಕಿಮ್ಮತ್ತು ಗೊತ್ತಾಗಲಿಲ್ಲ. ಈ ಚೇದ ವೇದಿ ಅತ ಸತ್ಯಮಸ್ತಿ ನಚೇದಿಹಾನ್ ಮಹತಿ ವಿನಷ್ಟಿ. ಮನುಷ್ಯನಾಗಿ ಹುಟ್ಟಿ ಆ ಸತ್ಯವನ್ನು ಅರಿಯದಿದ್ದರೆ ಕಾಚ ಮೂಲೆಯನ್ನು ವಿಕೃತು ಮಣಿರಿಯತ. ಹೆಂಗೆ ಕಾಜಿಗಾಗಿ ರತ್ನ ಕೊಟ್ಟ ಹುಚ್ಚು ಹುಡುಗರು ಪೇಪರ್ ಮಟ್ಟಿ ಕೊಟ್ಟರೆ 10 ರೂಪಾಯಿ ಕೊಡ್ತಾವೆ, ಇಲ್ಲಿ ಕೈಯಲ್ಲಿ ಸಾಕು ಪೇಪರ್ ಕೊಡ್ತಾರೆ. ಹಾಗೆ ಈ ಪ್ರಪಂಚಕ್ಕಾಗಿ ಆ ಪರಮಾತ್ಮನನ್ನು ಮರೆತು ಹೋದೆಲ್ಲೋ ಮೂರ್ಖ. ಅದಕ್ಕೆ ನಿನ್ನಂಥ ಅವಿವೇಕ ಜಗತ್ತಿನಲ್ಲಿ ಯಾರಿದ್ದೀರಿ ಅಂತ ಕೇಳ್ತಾರೆ. ನೀನು ಹುಟ್ಟಿದ್ದು ಮಹತಿ ವಿನಷ್ಟಿ. ನೀ ಹುಟ್ಟಿ ಇದನ್ನು ಅರಿದಿದ್ದರೆ ನಿನ್ನ ಜೀವನದೊಳಗೆ ಇಂಥ ನುಕ್ಸಾನೇ ಮತ್ತೊಂದಿಲ್ಲ. ಅಂಥ ಹಾನಿ ಮಾಡ್ಕೋತಿ. ಅದಕ್ಕೆ ಸತ್ಯವನ್ನು ಅರಿ ಅಂತ ಮಹಾನುಭಾವರು ಹೇಳ್ತಾರೆ. ಪ್ರಶ್ನೆ ಬಂತು, ಹೆಂಗೆ ಅರಿಬೇಕು? ಸಂಸಾರವನ್ನು ಅರಿತಂಗ ಅರಿಯಕ್ಕೆ ಬರೋದಿಲ್ಲ. ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ನಾಲಿಗೆಯಿಂದ ರುಚಿ, ಕೈಯಿಂದ ಮೃದು ಕಠಿಣ ಹೆಂಗೆ ಅರಿತೀರಿ ಬ್ರಹ್ಮನ್ನ ಆತ್ಮನನ್ನು ಹಂಗೆ ಅರಿಯಕ್ಕೆ ಬರಂಗಿಲ್ಲ. ಮತ್ತು ಹೆಂಗೆ ಅರಿಬೇಕ್ರಿ ಅಂತ ಕೇಳಿದರೆ ಅದಕ್ಕೊಂದು ಯುಕ್ತಿ ಅದ. ಆ ಯುಕ್ತಿಯಿಂದ ನೀವು ಅರಿತರಿ ಅಂತ ಕೇಳಿದರೆ ಶಾಖ ಹಾಕಿದ ಚಂದ್ರನಂತೆ ಅಂತ ಹೇಳಿದಂಗೆ. ಅದಕ್ಕೆ ಇವತ್ತ ಇಬ್ಬರನ್ನ ಹೇಳ್ತಾರೆ ಮುಂದಿಟ್ಕೊಂಡು. ಏನು? ನಹಮ್ಮನ್ನೇ ಸುದೇವಿತಿ ನೂನ ವೇದೇವಿ ವೇದಿತ. ಹಿಂದಿನ ಶ್ಲೋಕದಾಗ ಮತ್ತೆ ಹೇಳ್ಯಾರ, ಸತ್ಯವನ್ನು ಅರಿಯದೆ ಹೋದಿ ಅಂತ ಕೇಳಿದರೆ ಏನಪ್ಪ ಅಂತ ಕೇಳಿದರೆ, ಅಥವಾ ಅನ್ಯಥಾ ರೂಪದಿಂದ ಅರಿತಿ ಅಂತ ಕೇಳಿದರೆ ಅವನಂಥ ಪಾಪಿನ ಯೋ ಸಂತಮಾತ್ಮಾನಂ ಅನ್ಯಥಾ ಪ್ರತಿಬದ್ಧತೆ ಕಿಂ ತೇನ ಕೃತಂ ಪಾಪಂ ಚೌರೋಣಿ ಆತ್ಮಾಪಹಾರಿಣ. ಯಾವುದು ಹೆಂಗದ ಹಂಗೆ ಆತ್ಮ ಹೆಂಗದನ ಹಂಗೆ ತಿಳಿಯದೆ ಇನ್ನೊಂದು ರೀತಿಯಾಗಿ ತಿಳಿದರೆ ನಿನ್ನಂಥ ಪಾಪಿನೇ ಜಗತ್ತಿನೊಳಗೆ ಮತ್ಯಾರಿಲ್ಲ. ಹಂಗದ ನೋಡಿ, ಯೋ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ.
ಯಾವ ಆತ್ಮ ಹೆಂಗದ ಹಂಗೆ ನೋಡ್ರಿ. ಸಜ್ಜನಿಗೆ ದುರ್ಜನ ಅಂದೆ ಅಂದರೆ ನಿನಗೆ ಹಾನಿ ಬರ್ತದೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಗೆ ದುರ್ಯೋಧನ ಏನಂತ ತಿಳ್ಕೊಂಡ ಗೊತ್ತದ ಅವನಿಗೆ? ನಿಮಗೆ ಏನು ತಿಳ್ಕೊಂಡ? ಆ ಪರಮಾತ್ಮನಿಗೆ ಬಂದ್ರೆ ಅವನಿಗೆ ಮೇಲೆ ಆಸನ ಕೊಡಲಿಲ್ಲ. ಇವಾಗ ಮುಂದೆ ಸರಿ, ಸ್ವಲ್ಪ ಅಲ್ಲೇ ಅಲ್ಲಾಡಬೇಡ್ರಿ, ಮುಂದೆ ಸರಿ, ಹಿಂದೆ ಜಾಗ ಇಲ್ಲ. ಪರಮಾತ್ಮ ಅದಾನ, ಅವನಿಗೆ ಮನುಷ್ಯ ಅಂತ ತಿಳಿದ. ಹೆಂಗೆ ನೋಡ್ರಿ, ಸಾಕ್ಷಾತ್ ಪರಮಾತ್ಮ ಕೃಷ್ಣ ಮನುಷ್ಯ ಅಂತ ತಿಳಿದ. ಅವನ ಗತಿ ಏನಾಯಿತು ಅಂತ ಗೊತ್ತದ ನಿಮಗೆ? ಯೋ ಸಂತ ಮಹಾತ್ಮನಂ ಅನ್ಯಥಾ ಪ್ರತಿಪದ್ಯತೆ. ಇದಕ್ಕೆ ಅಯಥಾವತ ಜ್ಞಾನ ಭ್ರಮ ಅಂತಾರಲ್ಲ, ಅಯಥಾವತ ಜ್ಞಾನ ಭ್ರಮ. ಸಾಕ್ಷಾತ್ ಪರಮಾತ್ಮ ಇದ್ರೂ ಕೂಡ ಆ ಪರಮಾತ್ಮನಿಗೆ ಮನುಷ್ಯ ಅಂತ ತಿಳ್ಕೊಂಡು ಅಲ್ಲದ ಮಾತುಗಳನ್ನು ಏಕವಚನದಲ್ಲಿ ಮಾಡಿ ಪರಮಾತ್ಮನ ಅವಕೃಪೆಗೆ ಪಾತ್ರನಾಗಿ ಏನಾದ ಅಂದರೆ ತನ್ನ ವಂಶಕ್ಕೆ ಅವ ಕೊಡಲಿಯಾದ, ವಂಶ ವೃಕ್ಷ ಹಾಳು ಮಾಡ್ದ. ಅವ್ರ ಪೈಕಿ ಯಾರೂ ಉಳಿಲಿಲ್ಲ, 101 ಮಂದಿಯಾಗ ಯಾರೂ ಉಳಿಲಿಲ್ಲ. ದೊಡ್ಡ ಪಾಪ. ಯಥಾವತ್ತು ತಿಳ್ಕೊಳ್ಬೇಕು, ಪುಣ್ಯ ಅದು. ಇದ್ದದ್ದಕ್ಕೆ ಇಲ್ಲ ಅಂತ ತಿಳ್ಕೊಂಡು ದುರ್ಜನ ಸಜ್ಜನ ಅಂದ್ರಿ ಹಾಳಾಗ್ತೀರಿ ಅವನ ಸಂಗತಿ ಮಾಡಿ. ಸಜ್ಜನಿಗೆ ದುರ್ಜನ ಅಂದ್ರಿ ಅವನಿಂದ ಆಗೋ ಫಾಯ್ದೆಯಿಂದ ವಂಚಿತರಾಗ್ತೀರಿ. ಆಗ್ತೀರಿ ನೀವು? ಸಜ್ಜನ ನಂಬಿದ್ರೆ ನಿಮಗೆ ಲಾಭ, ದುರ್ಜನಕ್ಕೆ ಸಜ್ಜನ ಅಂತ ನಂಬಿದ್ರೆ ನಿಮಗೆ ಹಾನಿ ಅದು. ಅದಕ್ಕೆ ಮಹಾತ್ಮರಂತರ ಅಯಥಾವತ್ತ ಜ್ಞಾನ, ಇದಕ್ಕೆ ಭ್ರಮ ಅಂದಾರೆ, ದುಃಖ ಅಂದಾರೆ. ಅದಕ್ಕೆ ಪುಣ್ಯಾತ್ಮರೇ ಅಂತಾರವರು. ಆತ್ಮ ಹ್ಯಾಂಗೆ ಅದ ಹಂಗೆ ತಿಳ್ಕೊಳ್ಳೋದಿದ್ರೆ ನಿನ್ನಂಥ ಪಾಪಿ ಮತ್ಯಾರು ಇಲ್ಲ. ಬರೋದು ಹೆಂಗೆ ತಿಳ್ಬೇಕು? ಅದಕ್ಕೆ ಶಾಸ್ತ್ರ ಹಾಗೆ ಅಂತೀರಿ ಅಂದ್ರೆ ತಿಳಿಯಾಕ ನಿಮ್ಮ ಪರಮಾತ್ಮ ಬರ್ತದೇನ್ರಿ? ಯಾಕೆ ಬರೋಂಗಿಲ್ಲ? ಯಾಕೆ ಬರೋಂಗಿಲ್ಲ? ತಿಳಿಯಾಕೆ ಬರಲಿಲ್ಲ ಅಂದ್ರೆ ಮತ್ತೆ ಇವ್ರು ಕೂತು ಯಾಕೆ ಹೇಳ್ತಾರೆ ಪ್ರವಚನ? ತಿಳಿದಾರಂತೆ ಹೇಳ್ತಾರೆ. ತಿಳಿದ್ರೆ ಹೇಳಕ್ಕೆ ಬರ್ತದಲ್ರಿ. ಸಮೂಲ ಕಾನೂನು ಜ್ಞಾನ ಇದ್ದವನೇ ಜಡ್ಜ್ ಹಾಕಾನೆ. ಜಡ್ಜ್ ಯಾರು ಹಾಕ್ತಾರೆ? ಈ ದೇಶದ ಸಮಸ್ತ ಭಾಗಗಳ ಕಾನೂನದ ಜ್ಞಾನ ಇದ್ದವನೇ ಅವನಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಹಾಕ. ಹಂಗೆ ಆಗಂಗಿಲ್ರಿ. ಮೊದಲ ತಾಲೂಕದಾಗ ಮುನ್ಸಿಪ್ ಹಾಕ್ಕಾರ, ಆಮೇಲೆ ಹೈಕೋರ್ಟ್ದಾಗ ಹಾಕ್ಕಾರ, ಆಮೇಲೆ ಡಿವಿಷನ್ದಾಗ ಹಾಕ್ತಾರೆ. 10-13 ಬೆಂಚ್ ಅದಾವ ರೀ ಸುಪ್ರೀಂ ಕೋರ್ಟ್. ಒಂದೇ ಅಲ್ಲ, ಅವ ಅನುಭವ ಮಾಡ್ದಂಗೆ ಏರ್ತಾನ ಮೇಲೆ ಅವ. ಹಂಗೆ ಜಗತ್ತಿನೊಳಗೆ ಏನದ ಜ್ಞಾನ ಇದು ಸಾವಕಾಶವಾಗಿ ತಿಳ್ಕೋತ ಹೋಗ್ತಾನವ. ಮೊದಲ ಶರೀರ, ಆಮೇಲೆ ಕರ್ಮೇಂದ್ರಿಯ, ಆಮೇಲೆ ಜ್ಞಾನೇಂದ್ರಿಯ, ಆಮೇಲೆ ಅಂತಃಕರಣ, ಆಮೇಲೆ ಪ್ರತ್ಯಗಾತ್ಮ. ಹಿಂಗದ ಒಳಗೆ ಮೆಲ್ಲನೆ ಒಳ್ಳೆ ಸರಿಯುತ್ತ ಶಾಸ್ತ್ರದ ತಿಳಿಯಕ್ಕೆ ಬರ್ತದೆ. ಆತ್ಮನಿಗೆ ತಿಳಿಯಕ್ಕೆ ಬರಂಗಿಲ್ಲ. ಆತ್ಮನಿಗೆ ಏನು ಹಿಂಗೆ ಉಲ್ಟಾ ಹೇಳ್ತೀರಿ? ಆತ್ಮನಿಗೆ ತಿಳಿಯಕ್ಕೆ ಬರಂಗಿಲ್ಲ ಅಂದ್ರೆ ಕುಂಡ್ರದಾಟಿ ಎದ್ದು ಹೋಗ್ತೇವ್ರಿ ಅಂದ್ರೆ ಆತ್ಮನಿಗೆ ತಿಳಿಯಕ್ಕೆ ಬರ್ತದೆ. ಕೊಂಡ್ರಿ ತಿಳಿಯಕ್ಕೆ ಆಗಲೇ ತಿಳಿಯಕ್ಕೆ ಬರಂಗಿಲ್ಲ ಅಂದ್ರೆ ಅಲ್ರಿ. ಕಣ್ಣು ಹೆಂಗೆ ರೂಪ ನೋಡ್ತದೆ, ಕಿವಿ ಹೆಂಗೆ ಶಬ್ದ ಕೇಳ್ತದೆ, ಕೈ ಹೆಂಗೆ ಮುಡ್ತದೆ, ಹಂಗೆ ತಿಳಿಯಕ್ಕೆ ಬರಂಗಿಲ್ಲಪ್ಪ. ಅದು ಕಣ್ಣಿಗೆ ನೋಡೋಕ್ಕೆ ಬರೋಂಗಿಲ್ಲ, ಕಿವಿಲೆ ಕೇಳಕ್ಕೆ ಬರೋಂಗಿಲ್ಲ, ಬಾಯಿಲೆ ಆಡಕ್ಕೆ ಬರೋ ರುಚಿ ಕೈ ಹೇಳಕ್ಕೆ ಬರೋಂಗಿಲ್ಲ. ಇಂಥ ಹೇಳೋಣ ಮಾಡಿಬಿಟ್ರಿ ನಮಗೆ. ನಾವು ತಿಳ್ಕೊಳ್ಳೋದೇ ಇವುದರಿಂದನೇ. ಕಣ್ಣಿನಿಂದ ನೋಡ್ತೇವೆ, ಕಿವಿ ಇವು ಯಾವ ಅವರು ನೋನ ವೇದೇತಿ ವೇದತ ಹಿಂಗೆ ತಿಳಿಯಾಕೆ ಬರಂಗಿಲ್ಲ. ಕಣ್ಣು ಹ್ಯಾಂಗೆ ರೂಪ ತಿಳಿತದೆ, ಕಿವಿ ಹ್ಯಾಂಗೆ ಶಬ್ದ ತಿಳಿತದೆ, ಏನಪ್ಪ ಕೈ ಹ್ಯಾಂಗೆ ಮೃದು ಕಠಿಣ ತಿಳಿತದೆ, ಮೂಗು ಹ್ಯಾಂಗೆ ಸುಗಂಧ ದುರ್ಗಂಧ ತಿಳಿತದೆ. ಹಂಗೆ ತಿಳಿಯಾಕೆ ಬರಂಗಿಲ್ಲ. ಯಾಕೆ? ಅದಕ್ಕೆ ರೂಪಿಲ್ಲ. ಕಣ್ಣೀರೇ ತಿಳಿಯಕ್ಕೆ ಬರಂಗಿಲ್ಲ.
ಅಲ್ಲಿ ಶಬ್ದ ಇಲ್ಲ, ಕಿವಿಲೆ ತಿಳಿಯಕ್ಕೆ ಬರಂಗಿಲ್ಲ. ಅದು ಕೈಯ ಖಾರ ಉಪ್ಪು ಇತ್ತ ತಿಳಿಯಕ್ಕೆ ಬರ್ತಿತ್ತು ನಾಲಿಗೆಲಿ. ಅದು ಕೈನೂ ಅಲ್ಲ, ಖಾರನೂ ಅಲ್ಲ, ಉಪ್ಪುನೂ ಅಲ್ಲ, ನಾಲಿಗೆಲಿ ತಿಳಿಯಕ್ಕೆ ಬರಂಗಿಲ್ಲ. ಅದು ಮೆತ್ತಗ ಕಠಿಣ ಅಲ್ಲ, ಅದು ಕೈಲಿ ತಿಳಿಯಕ್ಕೆ ಬರಂಗಿಲ್ಲ. ಹಿಂಗೆ ಮುಡ್ತಾನೆ ಭಾಳ ಬಿರ್ಸೋದರಿ ಅಂತಾನೆ, ಬೆಚ್ಚಗ ಅಂತಾನೆ. ಅದು ಬೆಚ್ಚಗಲ್ಲ, ತಣ್ಣಗಲ್ಲ. ಮತ್ತು ಇದು ಹೆಂಗೆ ಅಂತೀರಿ ಹೇಳೋದು? ಅದು ಹೆಂಗೆ ತಿಳಿ ತಿಳಿಯಕ್ಕೆ ಬರ್ತದೆ. ಹೆಂಗೆ ತಿಳಿಯಕ್ಕೆ ಬರ್ತದೆ? ಅದು ಯಾವುದದು ವಸ್ತು ಅಂದರೆ, ಕಣ್ಣ ಯಾವುದರ ಪ್ರೇರಣೆಯಿಂದ ರೂಪವನ್ನು ನೋಡುತ್ತದೆಯೋ ಅದು ಆ ಕಡೆ ಹಿಂದೆ ಸರಿಬೇಕು. ನೋಡಿ, ಒಳಗೆ ನೀವು ಕಣ್ಣಿಲಿ ನೋಡ್ತೀರಿ, ಅದಕ್ಕಿಂತ ಒಳಗೆ ಸರಿರಿ, ಒಳಗೆ ಸರಿ. ಕಣ್ಣ ಎದರಿಂದ ನೋಡ್ತದೆ? ಅದು ಫ್ಯಾನ್ ತಿರುಗ್ತದಲ್ರಿ, ಕರೆಂಟ್ ಕಾಣ್ತದೆ ನಿಮ್ಗೆ? ಕಾಣ್ತದೆ? ಅದ ಇಲ್ಲ ಕರೆಂಟ್ ಅದ ಇಲ್ಲ? ಕೆಂಪದ ಕರಗದ, ರುಚಿ ಇದೆ, ಖಾರ ಅದ ಇಲ್ಲ? ಕರೆಂಟ್ ಇಲ್ಲ ಅನ್ನಕ್ಕೆ ನೀವು ಯಾರೂ ತಯಾರಿಲ್ಲ. ರುಚಿ ಅದ ಅಂತ ಕೇಳಿದ್ರೆ ಗೊತ್ತಿಲ್ಲ, ಕೆಂಪ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನೋಡ್ರಿ ನಮ್ಗೆ. ಹೊರತು ಕರೆಂಟ್ ಅದ ಅಂತೀರಿ ನೀವು ನೋಡ್ರಿ ಹೆಂಗೆ. ಕರೆಂಟ್ ಅದ ಹೇಳಿದ್ರಿ, ಫ್ಯಾನ್ ತಿರ್ಗಾಕತ್ತದ್ರಿ ಸ್ವಾಮಿ, ಸ್ಪೀಕರ ಒದರಾಕತ್ತದ್ರಿ ಸ್ವಾಮಿ, ಅದಕ್ಕೆ ಕರೆಂಟ್ ಅದ ರೀ. ಕರೆಂಟ್ ಕಾಣಂಗಿಲ್ಲ, ಆದ್ರೆ ಅದ ಹ್ಯಾಂಗೆ ತಿಳ್ಕೊಂಡು ಹಿಂಗೆ ತಿಳ್ಕೊಂಡು. ಇದನ್ನು ನೋಡಿ, ಇದು ಮಾತಾಡೋದು ನೋಡಿ, ಅದರ ಇದು ತಿರುಗೋದು ನೋಡಿ ಕರೆಂಟ್ ತಿಳ್ಕೊಂಡು. ಕರೆಂಟ ಸೀದಾ ನೋಡೋಕೆ ಬರಂಗಿಲ್ಲ, ಮುಟ್ಟೋದ್ರನಿ ಉಳಿಯಂಗಿಲ್ಲ. ಎಷ್ಟು ಮಜಾ ಅದ ನೋಡ್ರಿ ಕರೆಂಟು. ಅದ ಹಂಗೆ ಈ ಪರಮಾತ್ಮ ಹೆಂಗದಾನ ಅಂತ ಕೇಳಿದ್ರೆ, ಆತ್ಮ ಹಿಂಗದಾನ. ಬಸ್ ಇದು ಮಾತಾಡ್ತದೆ, ಅದು ಅದ ಅಂತೆ. ಇದು ತಿರುಗ್ತದೆ, ಅದು ಅದ ಅಂತೆ. ಇದು ಮಾತಾಡ್ತದೆ, ಇದು ನೋಡ್ತದೆ, ಇದು ಕೇಳ್ತದೆ, ಇದು ಹಿಡಿತದೆ, ಕಾಲು ನಡೀತವೆ. ಯಾಕೆ ಅದ ಹಿಂಗೆ ತಿಳ್ಕೊಳ್ಳೋದಂತ. ಕರೆಂಟ್ ಮುಟ್ಟಿ ತಿಳ್ಕೊಳಕ್ಕೆ ಹೋಗಬೇಡಪ್ಪ. ಹೋದೆ ಅಂದ್ರೆ ನೀವು ಉಳಿಯಂಗಿಲ್ಲಪ್ಪ. ಮುಟ್ಟಿ ನೋಡೋದಲ್ಲ, ಅದು ಹಿಂಗೆ ನೋಡೋದು. ಏನಂತ ಕೇಳಿ ಹಿಂಗೆ ಮುಟ್ಟಕ್ಕೆ ಬರಂಗಿಲ್ಲ. ಅದಕ್ಕೆ ಹಂಗೆ ಆತ್ಮ ಏನಪ್ಪ ಅಂತ ಕೇಳಿದ್ರೆ ಬರಂಗಿಲ್ಲ, ತಿಳಿಯೋಕ್ಕೆ ಬರಂಗಿಲ್ಲ. ತಿಳಿತಾವ ನಮ್ಮ ತಿರ್ಗಕತ್ತೆ ಅಂದ್ರೆ ಅದ ನೋಡ್ರಿ. ಆತ್ಮ ಹಂಗದ ನೋಡಿ, ಕರೆಂಟ್ ಇದ್ದಂಗೆ. ಇಲ್ಲ ಅಂತ ಅನ್ನಕ್ಕೆ ಬರಂಗಿಲ್ಲ, ತಿರುಗುತ್ತದೆ. ಅದ ಅಂತ ಮುಟ್ಟಕ್ಕೆ ಬರಂಗಿಲ್ಲ, ನೋಡಕ್ಕೆ ಬರಂಗಿಲ್ಲ, ಕೇಳಕ್ಕೆ ಬರಂಗಿಲ್ಲ, ಹಿಡಕ್ಕೆ ಬರಂಗಿಲ್ಲ, ಹಿಡಿದ್ರೆ ನೀವು ಉಳಿಯಂಗಿಲ್ಲ. ಹೌದಿಲ್ಲ ನೋಡಿ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಶಾಸ್ತ್ರರು, ಈ ಆತ್ಮ ಹಿಂಗೆ ಅದು ಇಷ್ಟು ವಿಚಿತ್ರದ ಶಾಸ್ತ್ರ ಬಹಳ ಸುಂದರ ಏನಪ್ಪ ಅಂತ ನಮಗೆ ಹೇಳ್ತಾರೆ. ಯಾಕೆ ಇವು ನಮಗೆ ಬಾಹ್ಯ ಜಡ ಪದಾರ್ಥಗಳನ್ನು ತಿಳಿಯಲಿಕ್ಕೆ ಸಾಮಗ್ರಿಗಳು ಬೇಕೇ ವಿನಃ ಆತ್ಮನನ್ನು ತಿಳಿಯಲಿಕ್ಕೆ ಯಾವ ಸಾಮಗ್ರಿ ಜರುತ್ತಿಲ್ಲ. ಒಂದು ಮನಸ್ಸು ಬಿಟ್ಟು, ಒಂದು ಮನಸ್ಸು ಬಿಟ್ಟು ಆತ್ಮನನ್ನು ಅರಿಯಲಿಕ್ಕೆ ಮತ್ತೊಂದಿಲ್ಲ. ಅದಕ್ಕೆ ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ಮೊಟ್ಟ ಮೊದಲ ಶಂಕರಾಚಾರ್ಯ ಬರೆದಿದ್ದ ಸುಸಂಸ್ಕೃತ ಮನಯೇವ ಆತ್ಮದರ್ಶನೇ ಕರಣಂ. ಏನು ಹೇಳಿದ್ರು ಅವರು? ಸುಸಂಸ್ಕೃತ ಮನ ಏವ ಆತ್ಮದರ್ಶನೇ ಕರಣಂ. ಸ್ವಚ್ಛ ಮಾಡಿದ ಮನಸ್ಸೇ. ಯಾವ ಮನಸ್ಸು ಹೊಲಸಾಗಿ ಶಬ್ದ ಸ್ಪರ್ಶ ರೂಪರಸಗಂಧಗಳ ಕಡೆ ಹೊರಗೆ ಹರಿಯುತ್ತದೆಯೋ ಅದೇ ಮನಸ್ಸೇ ಆತ್ಮವನ್ನು ಕಾಣಲಿಕ್ಕೆ ಬರ್ತದೆ. ಯಾವ ಮನಸ್ಸಿನಿಂದನೇ ಹುಟ್ಟು ಸಾವು ಇವೆಲ್ಲ ನಡೆದವ, ಅದೇ ಮನಸ್ಸಿನಿಂದನೇ ಹುಟ್ಟು ಸಾವನ್ನು ಗೆಲ್ಲಲಿಕ್ಕೆ ಬರ್ತದೆ. ಹಂಗಾದ್ರೆ ನೋಡಿ, ಯಾವ ಮನಸ್ಸಿನಿಂದ ನಾವು ಆತ್ಮನ ಪರಮಾತ್ಮನ ಮರ್ತಿದ್ದೇವೆ,
ಮರೆತು ಬಿಟ್ಟು ದೂರ ಹೋಗಿದ್ದೇವೆ. ಅದೇ ಮನಸ್ಸಿನಿಂದ ಕೂಡ ನಾವು ಪರಮಾತ್ಮನ ಸಮೀಪಕ್ಕೆ ಹೋಗೋಕ್ಕೆ ಬರ್ತಾ ಇದೆ. ಈ ಮನಸ್ಸೇ ಕಾರಣ. ಅದಕ್ಕೆ ಶಾಸ್ತ್ರ ಮನೈವ ಕಾರಣ ಬಂಧ ಮೋಕ್ಷಯೋ ಮನಃಕರಾರೆ ಪ್ರಸನ್ನ ಸರ್ವಸಿದ್ಧೀಚೆ ಕಾರಣ. ಹೌದಲ್ಲ? ಅದಕ್ಕೆ ಅಸಂಸ್ಕೃತ ಮನಸ್ಸಿನಿಂದ ನೋಡಕ್ಕೆ ಬರೋಂಗಿಲ್ಲ. ಸುಸಂಸ್ಕೃತ ಮನಸ್ಸು ಇತ್ತಂದ್ರೆ ಅದನ್ನು ನೋಡಕ್ಕೆ ಬರ್ತಾ ಇದೆ. ಕಣ್ಣ ಕಡಿಮೆ ಆಗಿತ್ತು ಅಂದ್ರೆ ಏನು ಕಾಣಂಗಿಲ್ಲ. ಅದಕ್ಕೆ ಚಲೋ ನಂಬರ್ ಚಸ್ಮಾ ಹಾಕಿದ್ರಿ ಅಂದ್ರೆ ಹೌದಲ್ಲ ಕಾಣ್ತಾವ. ನಂಬರಿಂದ ಚಸ್ಮಾ ಹಾಕಿದ್ರಿ ಅಂದ್ರೆ ಮತ್ತು ತೆಗ್ಗಿದ್ದು ದಿನ್ನಿ ಕಾಣ್ತದೆ, ದಿನ್ನಿದು ತೆಗ್ ಕಾಣ್ತದೆ, ಹೊತ್ಕೊಂಡು ಬೀಳ್ತೀವಿ. ನಂಬರ್ ಚಸ್ಮಾ ಹಾಕಿದ್ರೆ ಹೆಂಗೆ ಮತ್ತಿಷ್ಟು ಹೆಚ್ಚಿಗೆ ಕಾಣ್ತದೆ. ಅದಕ್ಕಿಂತ ಹೆಚ್ಚಿನ ದುರ್ಬೀನಿ ಹಚ್ಚಿದಿ ಅಂದ್ರೆ ಮತ್ತಿಷ್ಟು ಸ್ವಚ್ಛ ಹೆಂಗೆ ಕಾಣ್ತದೆ. ಹಾಗೆ ವಿವೇಕ ವೈರಾಗ್ಯಯುಕ್ತ ಮನಸ್ಸು ಇತ್ತು ಅಂತಂದ್ರೆ ದುರ್ಬೀನ್ ಇದ್ದಂಗೆ ರೀ. ಎಷ್ಟು ಸೂಪಿ ಕಾಣ್ತದೆ ದೂರಿಂದ ಕಾಣ್ತದೆ. ಯಾಕೆ ಅದು ದುರ್ಬೀನದ ದೂರ ಕಾಣಿಸ್ತದೆ. ಹಾಗೆ ಯಾರ ಮನಸ್ಸು ವಿವೇಕ ವೈರಾಗ್ಯದಿಂದ ಕೂಡಿಕೊಂಡು ಸ್ವಚ್ಛಾಗ್ಯದ ಅಂಥ ಮನಸ್ಸಿನಿಂದ ಆ ಪರಮಾತ್ಮ ಏಟು ದೂರ ಇರಲಿಕ್ಕೆ ಅವ ಸಮೀಪ. ಯದ್ದೂರಂ ತದ್ವಂತಿಕೆ. ಅದಕ್ಕೆ ಹಾಡ್ಯಾರ ಶ್ರುತಿ, ದೂರ ಇದ್ದದ್ದು ನಿನ್ನ ಹಂತ್ಯಾಕೆ ಅದ. ಯಾಕೆ ದುರ್ಬಿನ್ ಇತ್ತಂದ್ರೆ ನಿನ್ನ ಹಂತ್ಯಾಕೆ ಅದ. ದುರ್ಬಿನ್ ಇಲ್ಲ ಅಂತ ಹೇಳಿದ್ರೆ ಇದ್ದುದು ಅಲ್ಲಿ ಅದ. ಎಷ್ಟು ಚಂದ ಹೇಳಿದ್ರಿ ಮಹಾತ್ಮರು, ಚಂದ ಹೇಳಿದ್ರು. ಅದಕ್ಕೆ ನಿನ್ನ ಆತ್ಮವನ್ನು ಮನಸ್ಸನ್ನು ಶುದ್ಧ ಮಾಡಿಕೊಂಡಿ ಅಂದ್ರೆ ವೇದ ವೇದ ಹಿಂಗೆ ಹೆಂಗಂದ್ರಿ, ಅವೇದ ಅಂತ ಹಿಂಗೆ ಹೆಂಗಂದ್ರಿ. ವೇದ ಅಂತ ತಿಳ್ಕೊರಿ, ಜಡ ಪದಾರ್ಥಗಳನ್ನು ಅರಿಯುವಂತೆ ಆತ್ಮನ ಅರಿಯಕ್ಕೆ ಬರುವುದಿಲ್ಲ. ಎಲ್ಲಿ ಪ್ರತ್ಯಕ್ಷ ಅದ ಅಲ್ಲಿ ಕ್ರಿಯಾ ಅದ, ಎಲ್ಲಿ ಅಪರೋಕ್ಷದ ಅಲ್ಲಿ ಕ್ರಿಯೆ ಇಲ್ಲ. ಜ್ಞಾನದಲ್ಲಿ ನೋಡಿ, ನನಗೆ ಈ ಗಡಿಯಾರ ಜ್ಞಾನದ ಪ್ರತ್ಯಕ್ಷ ಅದ. ಪ್ರತ್ಯಕ್ಷದಲ್ಲಿ ಕ್ರಿಯೆ ಇರ್ತಾವೆ. ತೊಂಬ ಸಮೀಪ ಇಡು ಅಲ್ಲ, ಪ್ರತ್ಯಕ್ಷದ ಖರೆ ನನಗೆ ಉಪಯೋಗ ಸಮೀಪ ತೊಂಬ, ಅಲ್ಲಿ ಹಿಡಿದು ಇಲ್ಲಿಡು. ನನಗೆ ಗಡಿಯಾರ ಜ್ಞಾನದ, ಜಡವಸ್ತು ಅದ, ಗಡಿಯಾರ ಜ್ಞಾನ ಅದ. ನನಗೆ ಜ್ಞಾನ ಇದ್ದರೆ ಕೆಲಸ ಕೊಡಂಗಿಲ್ಲ. ತರಬೇಕು, ಅದನ್ನು ಹೋಗಬೇಕು, ತರಬೇಕು, ಇಡಬೇಕು. ಪ್ರತ್ಯಕ್ಷ ಜ್ಞಾನದಲ್ಲಿ ಕ್ರಿಯೆ ಇರ್ತದೆ, ಇಚ್ಛಾನೂ ಇರ್ತದೆ. ಅಲ್ಲಿ ಕ್ರಿಯೆ ಆದ ಇಚ್ಛಾ ಪಡೆಯಬೇಕೆಂಬ ಇಚ್ಛೆ, ಆಮೇಲೆ ಅದನ್ನು ನನಗೆ ಬೇಕು ಅಂತಕ್ಕಂಥದ್ದು ಕ್ರಿಯೆ ತರಬೇಕು. ಜಿಲೇಬಿ ರುಚಿ ಇರುತ್ತದೆ ಅಂತ ನನಗೆ ಜ್ಞಾನ ಅದ, ಮತ್ತು ತಿನ್ನಬೇಕಂತ ಇಚ್ಛಾ ಇರ್ಬೇಕಂತ. ಇಚ್ಛಾ ಆಯಿತು ಅಂದ್ರೆ ಅಂಗಡಿ ತನಕ ಹೋಗ್ಬೇಕು. ಪ್ರತ್ಯಕ್ಷ ವಸ್ತುಗಳಲ್ಲಿ ಏನದ, ಜ್ಞಾನ ಇಚ್ಛಾ ಕ್ರಿಯೆ ಇರ್ತವೆ. ಆತ್ಮಜ್ಞಾನದಲ್ಲಿ ಏನಿಲ್ಲ, ಆತ್ಮಜ್ಞಾನದಲ್ಲಿ ಏನಿಲ್ಲ, ಕ್ರಿಯೆ ಇಲ್ಲ, ಫಲ ಇಲ್ಲ. ಯಾಕೆ ಇಲ್ಲೇ ಅದ ರೀ, ಹೋಗೋದಿಲ್ಲ ಬರೋದಿಲ್ಲ. ಆತ್ಮ ಎಲ್ಲದಾನ, ಆತ್ಮದ ನಿಮಗೆ ಪ್ರತ್ಯಕ್ಷ ಇಲ್ಲೇ. ಯಾಕೆ ಪ್ರತ್ಯಕ್ಷ ಇಲ್ಲ, ಆತ್ಮ ಅಪರೋಕ್ಷ ಅದಾನೆ. ಪ್ರತ್ಯಕ್ಷ ಇದ್ದಲ್ಲಿ ಇಚ್ಛೆ ಕ್ರಿಯೆ ಇರ್ತಾವೆ, ಅಪರೋಕ್ಷ ಇದ್ದಲ್ಲಿ ಅಲ್ಲಿ ಇಚ್ಛಾನಿಲ್ಲ, ಕ್ರಿಯಾನಿಲ್ಲ. ಯಾಕೆ ಇಲ್ಲೇ ಅದ, ನಮ್ಮ ಇಲ್ಲೇ ಅದ. ಹಾತ್ ಮೇಲೆ ಲಡ್ಡು, ಹಾತ್ ಮೇಲೆ ಲಡ್ಡು, ನನಗೇನು ಜರೂರತನೇ ಇಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಇದು ಆತ್ಮ ಪರಮಾತ್ಮ. ಯಾಕೆ ಯವ್ವ ನಿಮ್ಗೇನು ಹೇಳಕತ್ತಾರ ಅಂತೀರಿ? ಏನೋ ಚಂದ ಹೇಳ್ತಾರೆ ಸ್ವಾಮಿ ಅಂತ ಬಂದ್ರೆ ಇಂಥ ಬಿಚ್ಕೊಂತಾರೆ. ಆತ್ಮ ಪರಮಾತ್ಮ ಅಂದರೆ ಪರಮಾತ್ಮರೇ ನಿಮ್ಗೆ ಗೊತ್ತಾನೆ. ಪರಮಾತ್ಮ ಕಾಣ್ತಾನೆ, ಆತ್ಮ ಕಾಣ್ತಾನೆ, ಕಾಣಂಗಿಲ್ಲ. ಇವೆರಡೂ ಇಲ್ಲ. ಕಾಣೋ ಪ್ರಶ್ನೆನೇ ಇಲ್ಲ, ಕಾಣೋ ಪ್ರಶ್ನೆನೇ ಇಲ್ಲ. ಅವ ಕಾಣಂಗಿಲ್ಲ, ಪರಮಾತ್ಮ ಅನುಭವಕ್ಕೆ ಬರ್ತಾನೆ ನೋಡ್ರಿ. ಈಗ ಗಂಡ ಹೆಂಡತಿ ಇದ್ದರಂತ,
ತವ್ರ ಮನೆದು ಪತ್ರ ಬಂತು ಹೆಣ್ಮಗಳಿಗೆ, ನಿಮ್ಮ ಅಪ್ಪ ಸತ್ತಾನ. ಗಂಡ ವಿಜ್ಞಾನಿ ಇದ್ದ, ಎಲ್ಲನೂ ಅರ್ಧೆ ನೋಡವ. ನೀರು ಎಷ್ಟು ಅಂಶದ, 70 80 ಕುದೀತದ, ಹೀಗೆ ನೋಡವ. ಎಲ್ಲ ನೋಡೋದೇ ಪ್ರಮಾಣ ಇದ್ದೆ ಅವನು ಹ್ಞೂ ಅಂತಿದ್ದಿಲ್ಲ. ತವ್ರ ಮನೆದು ತಾಯಿ ಸತ್ತ ಬಂದು ಕೂಡಲೇ ಆಕೆ ಅಳಕತ್ತು, ಬಿಕ್ಕಿ ಬಿಕ್ಕಿ. ವಿಜ್ಞಾನಿ ಮನುಷ್ಯ, ಎಲ್ಲನೂ ನೋಡವ, ಪ್ರತ್ಯಕ್ಷ ಮಾಡಿಲ್ಲ, ಒಪ್ಪಂಗಿಲ್ಲ. ಓಡಿ ಬಂದೇನಪ್ಪ ಅಂತ ಕೇಳಿದ್ರೆ, ತಡಿ ಸ್ವಲ್ಪ ನಿನ್ನ ಕಣ್ಣ ನೀರು ತಕ್ಕೋತೀನಿ ಅಂದ. ಯಾಕೆ ಅಳಿತೀನಿ, ಈ ದುಃಖ ಎಷ್ಟದ ಅಂತ. ನಿನ್ನ ನೀರಾಗ, ನಿನ್ನ ಕಣ್ಣೀರಾಗ ಎಷ್ಟು ನಿನಗೆ ತ್ರಾಸ ಅದ ಅಂತ ನೋಡ್ತೀನಿ ಅಂತ ತೊಗೊಂಡು ಹೋಯ್ತೀರಿ. ಹುಚ್ಚು ಕಂಪ್ನಿ ಲ್ಯಾಬೊರೇಟ್ರಿಗೆ ಒಯ್ದ, ಮನೆಗೆ ಇತ್ತು. ಅದು ಇಟ್ಟ ನೋಡಿದ 2 ತಾಸು 3 ತಾಸು, ಅದು ಏನು ಗೊತ್ತಾಗಲಿಲ್ಲ ಅವನಿಗೆ. ಹೆಂಡ್ತಿಗೆ ಇನ್ನೊಮ್ಮೆ ಅಳು ಅಂದ, ಮತ್ತೆ ಓದ್ತೀನಿ ಅಂದ. ಆಕೆ ನಾ ಹತ್ರ ಗೊತ್ತಾಗಿಲ್ಲ, ನಿನಗೆ ಆಕೆ ಒಂದು ಕಪಾಳೆ ಕೊಟ್ಟು ಅವನ ಕಣ್ಣ ನೀರು ಬಂದು. ಆಕೆ ಕೇಳಿದೆ, ಎಷ್ಟು ಅಂಶದ ಇದು ನಿಂದು ಡಿಗ್ರಿ? ದುಃಖ ಸುಖ ಅಳ್ಯಾಕೆ ಬರಂಗಿಲ್ಲ ರೀ, ಅಳ್ಯಾಕೆ ಬರ್ತವೆ. ಎಷ್ಟು ದುಃಖ ಐತೆ ನಿನಗೆ, 1 ಕಿಲೋ 2 ಕಿಲೋ 3 ಕಿಲೋ, 1 ಪೀಠ 2 ಪೀಠ ಅಳ್ಯಾಕೆ ಬರ್ತದೆ ರೀ, ಅಳ್ಯಾಕೆ ಬರಂಗಿಲ್ಲ. ಸಿಟ್ಟು ಅಳ್ಯಾಕೆ ಬರ್ತದೆ, ಎಷ್ಟು ಸಿಟ್ಟಾಗ್ಯದ. ನಾನು ಭಾಳ ಆನಂದ ಐತ್ರಿ, ಅಳ್ಯಾಕೆ ಬರ್ತದೆ. ಅಳ್ಯಾಕೆ ಬರಂಗಿಲ್ಲ. ನಿನಗೆ ಗೊತ್ತದ ನನಗೆ ಭಾಳ ತ್ರಾಸ ಆಯ್ತು ಅಂತ ನೀ ಅಂತೀಯಲ್ಲ, ನಿನಗೆ ಗೊತ್ತದಲ್ಲ ನನಗೆ ಭಾಳ ತ್ರಾಸ ಆಯ್ತು, ಭಯಂಕರ ಆನಂದ ಆಯ್ತು ರೀ. ಇದು ಮತ್ತೊಬ್ಬರು ಅಳ್ಯಾಕ ಬರೋ ವಸ್ತು ಅಲ್ಲ, ದುಃಖ ಸುಖ. ಹಂಗೆ ಜ್ಞಾನನೂ ಕೂಡ, ಪರಮಾತ್ಮನೂ ಕೂಡ, ಆತ್ಮನನ್ನು ಕೂಡ ಯಾವ ಇಂದ್ರಿಯಗಳಿಂದ ಅಳ್ಯಾಕ ಅವನಿಗೆ ಬರಂಗಿಲ್ಲ. ಪರಂತು ಅನುಭವ ಮಾಡೋಕ್ಕೆ ಬರ್ತದೆ. ಎಷ್ಟು ದುಃಖ ನಿಮ್ಮ ದುಃಖ ನಿಮ್ಗೆ ಗೊತ್ತದ. ಹಾಗೆ ನಿಮ್ಮ ಆತ್ಮವನ್ನು ಅರ್ಯಕ್ಕೆ ಬರ್ತದೆ, ಅದು ಹೇಳಕ್ಕೆ ಬರುವುದಿಲ್ಲ. ನ ತತ್ರ ವಾಗ್ ಗಚ್ಚತಿ ನ ಮನೋ ಗಚ್ಚತಿ. ಅಲ್ಲಿ ವಾಣಿ ಹೋಗುವುದಿಲ್ಲ, ಅಲ್ಲಿ ಮನಸ್ಸು ಯಾವುದು ಹೋಗುವುದಿಲ್ಲ. ಅಲ್ಲಿ ಹೋದ ಕೂಡಲೇ ಮನಸ್ಸು ಮುಳುಗಿ ಬಿಡುತ್ತಾ ಇದ್ದೆ. ಅಲ್ಲಿ ಹೋದ ಕೂಡಲೇ ಮನಸ್ಸು ಏನಾಗ್ತದೆ, ಬಿಟ್ಟು ಬಿಡ್ತಾ, ಅದೆಲ್ಲ ಬಿಟ್ಟು ಬಿಡ್ತಾರೆ. ಭಾಳ ಚಂದ ಉದಾಹರಣೆ ಕೊಟ್ಟರು ಮಹಾತ್ಮನು. ಹೆಂಗೆ ಗಂಡ ಹೆಂಡತಿ ಬಹಳ ಪ್ರೀತಿ ಇದ್ದರು ಅಂದ್ರೆ, ಹೆಂಗೆ ಗಂಡನ ಮುಂದೆ ಹೆಂಡತಿ ನಿರ್ವಸ್ತ್ರ ಆಗ್ತಾಳೆ, ತನ್ನ ಬಟ್ಟೆಯೆಲ್ಲ ಕಳೀತಾಳೆ, ಹಂಗೆ ಪರಮಾತ್ಮನ ಮುಂದೆ ಈ ಮನಸ್ಸು ಬುದ್ಧಿ ಸ್ತ್ರೀ ಅದವು ಹೋಗಿ ಏನಾಕವು, ತಾವೆಲ್ಲ ತಮ್ಮ ತರ್ಕ ವಿತರ್ಕ ಕಳೆದ ಅವನ ಜೊತೆಗೆ ಕೂಡಿಬಿಡ್ತಾವೆ. ಏನು ಕೆಲಸನೇ ಮಾಡೋಂಗಿಲ್ಲ, ಕೆಲಸನೇ ಮಾಡೋಂಗಿಲ್ಲ. ಎಷ್ಟು ಚಂದ ಉದಾಹರಣೆ ಕೊಟ್ಟಾರೆ ನೋಡ್ರಿ. ಅವು ತಮ್ಮ ಶಾಣೆತನ, ತಮ್ಮ ಬುದ್ಧಿ ಎಲ್ಲ ಹೆಂಗೆ ಹೆಣ್ಮಗಳು ಎಲ್ಲ ಆಭರಣ ಕೊಳ್ಳ ಅಂತ ಕೈಯಂದೆಲ್ಲ ತೆಗೆದು ಹೋಗ್ತಾವೆ. ಅವೆಲ್ಲ ಗಂಡ ತೆಗೆದು ಇಟ್ಕೊಂಡು ಹೋಗ್ತಾವೆ, ಹೊರಟು ಎಲ್ಲ ಅವೆಲ್ಲ ತೆಗೆದು ಹೆಂಗೆ ಹೋಗ್ತಾಳೆ. ಹಂಗೆ ಬುದ್ಧಿ ತನ್ನ ಚಾಣಕ್ಯ, ಮನಸ್ಸು ತನ್ನ ಸಂಕಲ್ಪ ವಿಕಲ್ಪ ಇವೆಲ್ಲ ಬಿಟ್ಟು ಹೋಗಿ ಆತ್ಮನೊಳಗೆ ಕೂಡ್ತವೆ. ಅದಕ್ಕೆ ನ ತತ್ರ ವಾಗ್ ಗಚ್ಚತಿ ನ ಮನೋ ಗಚ್ಚತಿ. ಕೇವಲ ಮಾತ್ರ ಅನುಭವ ಅದ, ಹೇಳಲಿಕ್ಕೆ ಬರಲಾರಂಥ ಅನುಭವ ಅದ. ಆ ಸುಖಾನುಭೂತಿ, ಜ್ಞಾನಾನುಭೂತಿ, ಅನುಭೂತಿ ಅವನ ಹಂತಕ್ಕಿರ್ತದೆ. ಆ ಅನುಭೂತಿ ಒಳಗೆ ಮುಳುಗಿ ಹೇಳ್ತಾನೆ ಎದ್ದು ಒಳಕಂತಾನೆ, ಏನು ಆನಂದಾಗಿ ನಿದ್ದೆ ಹತ್ತಿತ್ರಿ ಅಂತ ಹೆಂಗಂತಾನೆ. ಏನು ನಿದ್ರಿ ಮಸ್ತ, ಎಲ್ಲ ಮರ್ತ ನಿದ್ದೆ ಮಾಡಿದ್ನಿ ಅಂತಾನಲ್ಲ. ಹಂಗೆ ಆ ಜ್ಞಾನಿ ತಿಳಿದವ, ಅವ ಮಾತಾಡಂಗಿಲ್ಲ, ಮಾತು ಬಂದಾಕ. ಅದು ಹೇಳಕ್ಕೆ ಬರಂಗಿಲ್ಲ ರೀ. ಏನರ ಎಂದೂ ತಿನ್ನಲಾರ್ದೊಂದು ರುಚಿ ಪದಾರ್ಥ ನಿಮ್ಗೆ ಕೊಟ್ಟೇವಿ, ಹೆಂಗೆ ಹೇಳ್ತೀರಿ? ಹೆಂಗದ ರುಚಿ ಅದ. ರುಚಿ ಅಂದ್ರೆ ಹೆಂಗದ? ಭಾಳ ರುಚಿ ಅದ, ಭಾಳ ರುಚಿ ಅದ. ಹೆಂಗೆ ಮಸ್ತ್ ಅದ ರೀ, ಮಸ್ತ್ ಅದ. ಹೆಂಗದ? ಓ ಅದ ಹೇಳಕ್ಕೆ ಬಾಯಿನ ಬಂದ್ ಮಾಡ್ತಾನೆ. ಭಯಂಕರ ರೀ. ಅತಿ ಇದ್ದಲ್ಲಿ ಶಬ್ದ ನಿಂದಿರ್ತಾವೆ. ಬರೀ ಒಂದು ರುಚಿ ಶಬ್ದ ಜಾಮೂನ್ದು ಹೇಳೋಕ್ಕಾಗೋದು, ನಿಮ್ಗೆ ರುಚಿ ವರ್ಣನೆ ಮಾಡೋಕ್ಕಾಗೋದು. ಆ ಬ್ರಹ್ಮನ ವರ್ಣನೆ ಏನು ಮಾಡ್ತೀರಪ್ಪ? ಅಲ್ಲಿ ಹೋದ ಕೂಡ ಆನಂದವೇ ಆನಂದ. ಅದು ಹೆಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ನೀ ಜಾಮೂನ್ ರುಚಿ ಹೇಳಕ್ಕೆ ಬರೋಂಗಿಲ್ಲ. ಬರೀ ಅಷ್ಟೇ ಭಾಳ ರುಚಿ, ಭಾಳ
ಮತ್ತೆ ಇಷ್ಟೇ ಹೇಳ್ತೀವಿ ಮತ್ತೇನು ಅದ್ರ ಬಿಟ್ಟು ಏನು ಹೇಳ್ತೀವಿ, ಹೇಳಕ್ಕೆ ಬರೋಂಗಿಲ್ಲಲ್ಲ. ಹಂಗೆ ಒಮ್ಮ ಪರಮಾತ್ಮನ ಕಂಡ್ರಿ, ಒಮ್ಮ ಆತ್ಮದ ಅನುಭೂತಿ ಆಯ್ತಂದ್ರೆ ನಿಮಗೆ ಹೇಳಲಾರದ ಆನಂದ ನೋಡ್ರಿ. ಉಂಡ್ರ ತಿಂದ್ರೆ ಅರ್ಬಿ ಊಟ್ರ ಆನಂದ ಆಗಂಗಿಲ್ಲ. ಆ ಸಿದ್ಧಾರೂಢರಿಗೆ ಬೆಂಕಿ ಇಟ್ಟರೆ ಏನು ಆನಂದ ಆಗಿರ್ಬೇಕು ರೀ ಯವ್ವ, ಏನು ಆನಂದ ಇರಬೇಕು, ಎಂಥ ಆನಂದ ಇರಬೇಕು. ಆ ಶುಕ ಮಹರ್ಷಿ ಮೈ ಮೇಲೆ ಬತ್ತಲೇ ಆಗಿ ತಿರುಗಾಡ್ತಿರ್ಲಿ, ಏನು ಆನಂದ ಇರಬೇಕು ಅವರಿಗೆ. ಹುಚ್ಚರಿದ್ರು ಅವರು. ಆ ಆನಂದ ಒಮ್ಮ ನಿಮಗೆ ಸಿಕ್ತು ಅಂದ್ರೆ ಜಡೆಗಟ್ಟಿ ತಿರುದುಂಡಿ ಮರುಳಾಗಿ ಹೋದರು. ಹುಚ್ಚಾಗಿ ಹೋಗ್ಯಾರ. ಅದು ಆನಂದ ಸಿಕ್ಕಿಲ್ಲ ಅಂತೆ ಮಾತ್ರ ಉಪಜೀವಂತಿ ಸರ್ವೇ ಜೀವ. ನೀವು ತುಕುಡಿ ತಿಂದು ಇರೋರಿದ್ದೇವೆ ನಾವು. ತುಕುಡಿ ಇವು ಶಬ್ದ ಸ್ಪರ್ಶ ರೂಪ ಹೆಣ್ಣಾಗ ರೊಕ್ಕನಾಗ ತುಕುಡಿ ರೊಟ್ಟಿನ ತುತ್ತು ತಿಂದು ಖುಷಿ ಪಡೋರಿದ್ದೀರಿ. ಅಮ್ಮ ಪೂರ ರೊಟ್ಟಿ ನೋಡ್ರಿ ವಯಪ್ಪ, ಆ ಆತ್ಮನ ಪೂರ ರೊಟ್ಟಿ ನೋಡಿದ್ರಿ. ರೊಟ್ಟಿ ಎಲ್ಲದು, ಜಾಮೂನ್ ಅಲ್ಲದು, ಹೋಳಿಗೆ ಪೂರ್ಣ ಹೋಳಿಗೆ ಅದು ವಯಪ್ಪ. ಅದನ್ನು ಉಣ್ರಿ ಅಂತ ಕೇಳಿದರೆ ಯಾವ ರುಚಿನೂ ನಿಮಗೆ ರುಚಿ ಹತ್ತೋದಿಲ್ಲ ಜಗತ್ತಿನೊಳಗೆ, ರುಚಿ ಹತ್ತಂಗಿಲ್ಲ. ಅಂಥ ಆನಂದ ಅದ ಅಂತ ತಿಳ್ಕೊಂಡು ಮಹಾತ್ಮರು ಅಂತಾರೆ. ಆ ತಿಳಿದವ್ರು ಹೆಂಗೆ ಅದಾರ, ಅದಾರ. ಅವ್ರು ತಿಳಿದವರು ತಿಳಿಲಾರ್ದಂಗೆ ಅದಾರ, ಅಷ್ಟು ಶಾಂತ. ಯಾಕೆ ಮಾತಾಡ್ಬೇಕು ಅನ್ನಂಗಿಲ್ಲ ಅವ್ರಿಗೆ. ಏನು ಮಾತಾಡೋದು ಹೋಗಪ್ಪ, ಏನು ಕೇಳೋದು ಹೋಗಪ್ಪ. ಹೌದಾ, ಹೊಟ್ಟಿ ತುಂಬಿ ನಿದ್ದೆ ಬಂದವ ನೀವು ಊಟದ ಸುದ್ದಿ ಹೇಳಕತ್ರ ಅವ್ನು ಹೋಗಿ ಬಿಡೋ, ಏನು ಹೇಳ್ತಾನೆ, ಮಗೋತೀನಿ ಅಂತಾನೆ. ಏನು ಹೊಟ್ಟೆ ತುಂಬಿದ ಉಣೋದು ಇಚ್ಛಾನೇ ಇಲ್ಲ. ಅದು ಮಾಡ್ಯಾರ, ಇದು ಮಾಡ್ಯಾರ, ಬುಂದೆ ಮಾಡ್ಯಾರ, ಲಾಡು ಮಾಡ್ಯಾರ, ಕಲಸಿಕೆ ಮಾಡಿ ಹೋಗ ಸುಮ್ಮನೆ ಮಗೋತೀನಿ ಅಂತ. ಹೊಟ್ಟೆ ತುಂಬಿದವ ಚಲೋ ಹೊತ್ತಿಗೆ ಅಮೃತ ಅನ್ನ ಹೊಟ್ಟೆ ತುಂಬಿದವ, ಊಟ ಸುದ್ದಿ ಮಾತಾಡೋಂಗೂ ಇಲ್ಲ, ಕೇಳೋಂಗೂ ಇಲ್ಲ, ಮಗೋತೀನಿ ಅಂತ. ಹಾಗೆ ಯಾರು ನೀವು ಪರಮಾತ್ಮನ ಅನುಭವ ಮಾಡ್ತೀರಿ ಅಂಥವರು ಏನು ಮಾಡಲಿಲ್ಲ, ಬತ್ತಲಿಯಾಗಿ ಹೋದಲ್ಲ ಅಕ್ಕಮಾದೇವಿ, ಹೋದಲ್ಲ. ಯಾವ ನೀವು ರೇಷ್ಮೆ ಸೀರೆ ಉಡ್ಬೇಕಂತೀರಿ, ಅವ್ರ ಮನೆಯನ್ನು ಕಮ್ಮಿದ್ದ ರಾಣಿ ಇದ್ಲಕ್ಕೆ. ಯಾವುದನ್ನು ಅಪೇಕ್ಷೆ ಮಾಡ್ತೀವಿ ಅದನ್ನು ಬಿಟ್ಟು ಹೋದ್ರಲ್ಲ, ಏನು ಆನಂದ ಸಿಕ್ಕಿರ್ಬೇಕಾಕಿ, ಏನು ಸಿಕ್ಕಿರ್ಬೇಕು ನಿಮಗೆ. ಪಲ್ಲಂಗದಲ್ಲಿ ಮಕ್ಕೊಂಡು ನಿದ್ದೆ ಹತ್ತದ್ಲು, ಹಾಳು ಗುಡಿಯಾಗ ಮಕ್ಕೊಂಡು ನಿದ್ದೆ ಮಾಡೋದ್ಲಲ್ಲಕಿ, ಎಂಥ ನಿದ್ದೆ ಹತ್ತಿರ್ಬೇಕಾಕಿ. ಹೆಂಗದ ನೋಡ್ರಿ. ಅದೇ ಮಾತ್ರ ಉಪಜೀವಂತಿ. ತಿರುಗಿ ಭಿಕ್ಷಾ ಬೇಡಿ ತುಕುಡಿಯಾಗ ಹೆಂಗೆ ಮಕ್ಕೋತಾವ ತಿಂದು, ಹಂಗೆ ನಾವು ಹೆಂಡ್ತಿ ಗಂಡ 60 ರೂಪಾಯಿ ತುಕುಡಿಯಾಗ ಬೇಡಿ ಸಂತೋಷ ಪಡೋರಿದ್ದೀವಿ ನಾವೆಲ್ಲ. ನಿಮಗೆಲ್ಲ ಆನಂದ ಗೊತ್ತಾಗಿಲ್ಲ. ಅದು ಎಲ್ಲರಿಗೆ ತಿಳಿಯಕ್ಕೆ ಬರುವುದಿಲ್ಲ. ಅದು ತಿಳಿಯೋಕ್ಕೆ ಬರಂಗಿಲ್ಲ ಅಂತನೂ ಇಲ್ಲ. ಅದು ಎಲ್ಲರಿಗೆ ತಿಳಿಯೋಕೆ ಬರುವುದು. ಹಿಂಗೆ ಹೇಳಕತ್ತಾರ ಅವರು. ತಿಳಿಯೋಕೆ ಬರಂಗಿಲ್ಲ ಅಂತ ಅಲ್ಲ ಅಂದ್ರೆ ಮತ್ತೆ ನಿಮ್ಮ ಮ್ಯಾಲೆ ಕುಂತ್ಯಾಕೆ ಹೇಳ್ತೀರಿ ಅಂತ ನಮ್ಗೆ ಅಂದಿರಪ್ಪ. ಅದು ತಿಳಿಯೋಕೆ ಬರಂಗಿಲ್ಲ ಅಂತ ಇಲ್ಲ ಒಂದು. ಎರಡನೇದು ಎಲ್ಲರಿಗೂ ತಿಳಿತಾರಂತನೂ ಇಲ್ಲ. ಹೆಂಗದ ರೀ, ಗೋಲ್ಡ್ ಮೆಟ್ಲ ಯಾರೂ ಪಡೆಯಂಗಿಲ್ಲ ಅಂತಿಲ್ಲ, ಗೋಲ್ಡ್ ಮೆಡ್ಲ ಯಾರೂ ಪಡೆಯಂಗಂತಾನೆ ಇಲ್ಲ. ಪಡೆಯಂಗಿಲ್ಲ ಅಂದ್ರೆ ಗೋಲ್ಡ್ ಮೆಡ್ಲ್ ಯಾಕೆ ಇಡ್ತಾರೆ ಅವರು? ಗೋಲ್ಡ್ ಮೆಡಲು ಎಲ್ಲ ಯಾರೂ ಪಡೆಯಂಗಿಲ್ಲ ಅಂತ ಅಲ್ಲ, ಎಲ್ಲರೂ ಪಡಿತಾರಂತೂ ಇಲ್ಲ ಅಲ್ಲ. ನಿಮ್ಮ ಅದ ಹಂಗೆ ಆತ್ಮಜ್ಞಾನ ಆ ಆನಂದ ಎಲ್ಲರಿಗೂ ಸಿಗ್ತದಂತೂ ಇಲ್ಲ, ಸಿಗಂಗಿಲ್ಲ ಅಂತೂ ಇಲ್ಲ. ಸಿದ್ಧಾರೂಢ ಸಿಕ್ಕಾರ, ವ್ಯಾಸರಿ ಸಿಕ್ಕಾರ, ಶಂಕರಾಚಾರ್ಯ ಸಿಕ್ಕಾರ. ಅದಕ್ಕೆ ತಿಳಿಯಂಗಿಲ್ಲ ಅಂತನೂ ಅಲ್ಲ, ತಿಳಿದಂತೂ ಅಲ್ಲ ಇವತ್ತಿನ ವಿಷಯ. ಯಾರಿಗದು, ಯಾರು ತಮ್ಮ ಮನಸ್ಸನ್ನು ಯಾರು ಅದಕ್ಕೆ ತಿಳಿಗೊಳಿಸ್ಯಾರ, ಸ್ವಚ್ಛ ಮಾಡ್ಯಾರ, ವಿಷಯಗಳೆಲ್ಲ ಬ್ಯಾರ ದೂರ ಹಾಕ್ಯಾರ, ಅವರಿಗೆ ತಿಳಿತದೆ ರೀ. ಗದ್ದಲದಲ್ಲಿ ತಿಳಿಯಂಗಿಲ್ಲ. ಯಾರು ಏನು ಮಾತಾಡ್ತಾರೆ, ಈ ಪ್ರವಚನ ಯಾರು ಮಾತಾಡೋದು ನೀವೇನಂತ ಭಾಳ ಮಂದಿ ಮಾತಾಡಕತ್ತಾರ, ಅವ್ರ ಮಾತು ತಿಳಿಯಂಗಿಲ್ಲ ರೀ. ಶಾಂತ ಕುಂತರ ತಿಳಿತಾವ. ಹಾಗೆ ನಾವು ಆತ್ಮ ತಿಳಿಯಕ್ಕೆ ಬರ್ತದೆ.
ಗದ್ದಲು ಭಾಳ ಅದ ರೀ. ಕಿವಿ ಶಬ್ದ ಕೇಳ್ಬೇಕಂತದ, ಕಣ್ಣು ರೂಪ ನೋಡ್ಬೇಕಂತದ, ಬಾಯಿ ತಿನ್ಬೇಕಂತದ, ಮನಸ್ಸು ಏನಾರು ವಿಚಾರ ಮಾಡ್ಬೇಕಂತ. ಈ ಗದ್ದಲು ಅದ ರೀ. ಈ ಗದ್ದಲು ಬಂದ್ ಮಾಡಿರಿ. ಆತ್ಮ ತಿಳಿತು. ಇಲ್ಲೇ ಅದಾನ, ಇಲ್ಲೇ ಅದಾನ. ಈ ಗದ್ದಲು ಭಾಳ ಮಾಡಿರಿ. ಆ ಗದ್ದಲಾಗ ಯಾರೇನು ಹೇಳ್ತಾರೋ ಗೊತ್ತಾಗಿಲ್ಲ. ಒಂದು. ಎರಡನೇದು, ಅವ್ರು ಏನು ಹೇಳಿದ್ರು ಉಲ್ಟಾನು ತಿಳ್ಕೊಬೋದು ನಾವು. ಅಂತ ಫಜೀತಿರಿ. ಮೊದಲು ಗದ್ದಲು ಮಾಡಿದವರು ತಿಳಿಯಕ್ಕೆ ಬರೋಂಗಿಲ್ಲ. ಗದ್ದಲು ಕಮ್ಮಿ ಮಾಡಿರಿ. ನಿಮ್ಮ ಕಣ್ಣು, ಕಿವಿ, ಮೂಗ, ಬಾಯಿ ಇದು ಗದ್ದಲು ಕಡಿಮೆ ಮಾಡಿರಿ. ಆಮೇಲೆ ಮನಸ್ಸಿನೊಳಗೆ ಚಿಂತನೆ, ವಿಚಾರ ಅವು ಕಮ್ಮಿ ಮಾಡಿರಿ. ಆ ಪರಮಾತ್ಮ ನಿಮ್ಮ ಮುಂದೆ ಬಂದು ನಿಂದಿರ್ತಾನೆ. ನೀವೇನು ಇಷ್ಟೇ ಪ್ರಯತ್ನ ಮಾಡಿರಿ. ಅವನ ಸಲುವಾಗಿ ಪ್ರಯತ್ನ ಜರುರತ್ತಿಲ್ಲ. ಅವನ ಸಲುವಾಗಿ ಪ್ರಯತ್ನ ಜರುರತ್ತಿಲ್ಲ. ಆಕಾಶ ನೋಡಕ್ಕೆ ಕಣ್ಣು ತೆರಿಬೇಕಷ್ಟೇ. ಮತ್ತೇನು ಪ್ರಯತ್ನ ಮಾಡ್ಬೇಕಾರೆ? ಆಕಾಶ ನೋಡಕ್ಕೆ ಏನು ಮಾಡಬೇಕು? ಕಣ್ಣು ಮುಚ್ಚಾನ, ಬೈಲಿಲ್ಲ. ಕಣ್ಣು ತೆರೆಯೋ, ಕಣ್ಣಾಗೆ ಬೈಲದು, ಎಲ್ಲ ಕಡೆ ಬೈಲದು. ಕಣ್ಣು ತೆರೆಯೋ ಕೆಲಸ ನೀ ಮಾಡು. ಬೈಲು ನಿನ್ನ ಮುಂದೆ ಅದ, ನಿನ್ನ ಒಳಗದ, ನಿನ್ನ ಹೊರಗದ. ಆಗ ಪರಮಾತ್ಮ ಇಷ್ಟು ಸರಳದಾನ, ಅವನ ಜ್ಞಾನ ಆಗೋದು. ಅಷ್ಟು ಸರಳ ಜಗತ್ತಿನಲ್ಲಿ ಯಾವುದು ವಸ್ತುನೇ ಇಲ್ಲ. ಯಾವುದು ಅಷ್ಟು ಸಮೀಪದನ. ತದ್ದೇತಿ ತನ್ನೈತಿ ತದ್ದೂರೇ ತದ್ವಂತಿಕೆ. ಪರಮಾತ್ಮನಷ್ಟು ದೂರ ಯಾವುದಿಲ್ಲ, ಅವನಷ್ಟು ಸಮೀಪನೂ ಯಾವುದಿಲ್ಲ. ಇದೇ ಬಂದ ಪಂಚಾಯಿತಿ. ಅವನಷ್ಟು ತಿಳಿಲಿಲ್ಲ, ಭಾಳ ದೂರ ಅದಾನ. ಎಲ್ಲಿದಾನವ? ಕಾಶಾಗದಾನ, ಕೇದಾರದಾಗದಾನ. ತಿಳಿಲಾರ್ದವನಿಗೆ ಕಾಶ, ಕೇದಾರದ. ತಿಳಿದವನಿಗೆ ನಮ್ಮ ಮನ್ಯಾಗ ಜಗಲಿಯಾಗೆ ಅದಾನ. ಜಗಲಿಯಾಗಲ್ಲ, ಇಲ್ಲೇ ಅದ. ಅದಕ್ಕೆ ಶಾಣ್ಯರಿದ್ದವ್ರಿಗೆ ತಿಳಿದ ಅಂತ. ತಿಳಿದ ಮನುಷ್ಯ ಅವ್ನು ಭಾಳ ತಿಳಿದಿರಿ ಅಂತ ಹೇಳಕ್ಕೆ ಹೋಗಿಲ್ಲ. ತಿಳಿದ ಮನುಷ್ಯ ತಿಳಿದ್ರಿ ಅಂತ ಹೇಳಕ್ಕೆ ಹೋಗಿಲ್ಲ. ಹೆಂಗ್ರಿ ಸ್ವಾಮಿ? ನಿದ್ದೆ ಹತ್ತದ ಮೇಂದ್ರೆ ನಿದ್ದೆ ಹತ್ತದ ಅಂತ ಹೇಳ್ತಾನೇನ್ರಿ? ನಿದ್ದೆ ಹತ್ತದವ ನಂಗೆ ನಿದ್ದೆ ಹತ್ತದ್ರಿ ಅಂತ ಹೇಳ್ತಾನೆ? ಹೇಳಿದ್ರೆ ಅವನಿಗೆ ನಿದ್ದೆ ಹತ್ತದ ಇಲ್ಲ? ನಿದ್ದೆ ಹತ್ತದ ಸುಮ್ ಕೊಡು, ಅವ್ನು ನಿದ್ದೆ ಹತ್ತದ ನಾವು ಏನಂತ ನಿದ್ದೆ ಹತ್ತದ ಅವನಿಗೆ? ಇಲ್ಲ, ನಿದ್ದೆ ಹತ್ತದ ಮಾತಾಡಂಗಿಲ್ಲ. ಹೌದಲ್ಲ? ನೋಡಿತಾನೆ ಯಾವನೇ ನಿದ್ದೆ ಹತ್ತಿಲ್ಲ ಅವನೇ ಮಾತಾಡ್ತಾನೆ. ಅದಕ್ಕೇ ಪರಮಾತ್ಮನ ಬಗ್ಗೆ ಭಾಳ ಮಾತಾಡೋರು ಏನಪ್ಪ ಅಂದ್ರೆ ಕಮ್ಮಿ ತಿಳಿದವರು ಅಂತಾರೆ. ಅವರು ಕಮ್ಮಿ ತಿಳಿದವ್ರು ಅಂತ ಸಾಕು ಸುಮ್ಕೊಂಡ್ರಪ್ಪ. ಅದಕ್ಕೆ ಪರಮಾತ್ಮನ ಬಾಹ್ಯ ರೂಪವನ್ನು ಶಬ್ದ ಮಾತ್ರದಿಂದ ತಿಳಿಯುವುದು ಅಲ್ಲ, ಅನುಭವದಿಂದ ಅದನ್ನು ಅನುಭವಿಸಬೇಕು ಅಂತ ಮಹಾತ್ಮರು ಹೇಳೋ ಅಭಿಪ್ರಾಯ. ಶಬ್ದ ಎಲ್ಲ ಭಾಳ ಮಾತಾಡ್ತೇವೆ, ನಾವೆಲ್ಲರೂ ಮಾತಾಡ್ತೇವೆ. ಪರಂತು ಅದರ ಅನುಭೂತಿ ಎಷ್ಟದ ಅನ್ನೋದು ಗೊತ್ತಾದ್ರೆ ಅವಾಗ ಆನಂದ ಆಗ್ತದೆ. ಜಾಮೂನು ಹೋಳಿಗೆದು ಎಷ್ಟು ಮಾತಾಡಿದ್ರೆ ಹಡಿ ತುಂಬ್ತದೆ? ಹಡಿ ತುಂಬಂಗಿಲ್ಲ, ಬಾಯಾಗ ಜೋಲು ಸೋರ್ತಾವೆ ಅಷ್ಟೇ. ಹುಣ್ಚಿಕಾಯಿ ಸುದ್ದಿ ಮಾತಾಡಿದ್ರೆ ಜೋಲು ಬರ್ತಾವಲ್ಲ ಬಾಯಿಗೆ. ನೀನು ಹುಣ್ಚಿಕಾಯಿ, ಹುಣಸೆ ಹಣ್ಣ ತಿನ್ನೋರು ನೋಡಬಾರ್ದು. ಅದಕ್ಕೆ ಓದೋರ ಮುಂದೆ ಚಿಂಕಿ ಊದ್ತಾವಲ್ಲ, ಅವ್ರ ಮುಂದೆ ಹುಣಸೆ ಹಣ್ಣು ತಿನ್ನಕತ್ತಿರಿಂದ ಅದ್ರ ಭಯ ನೀರು ಬಂದು ಸೂತೆ ಹೋಗೋದು, ಉಳ್ದಕ್ಕೆ ಬರೋಂಗಿಲ್ಲ. ಉಳಕ್ಕೆ ಬರೋಂಗಿಲ್ಲ. ಯಾಕೆ ಬಾಯ ಜೋಲ ಸೋತದೇ ಊದ್ತಾನೆ, ಊರಾಗಿಲ್ಲ. ಮಜಾ ಆಗರಿ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ. ಆದರೆ ಶಾಸ್ತ್ರ ಇಷ್ಟು ವಿಚಿತ್ರದ ಯಪ್ಪ, ಭಾಳ ವಿಚಿತ್ರ. ಅದು ಆಡುವುದರೊಳಗೆ ಮಾಡುವುದರೊಳಗಿಲ್ಲ, ಅನುಭವಿಸೋದ್ರೊಳಗೆ ಆನಂದ. ಅದು ಆನಂದ ಆಯಿತು ಅಂದರೆ ಜೊಲ್ಲು ಬಂತು ಅಂದ್ರೆ ಓದಕ್ಕೆ ಬರೋಂಗನೇ ಇಲ್ಲ. ಹೌದಾ? ಹಾಗೆ ಯಾವ ಮನುಷ್ಯನಿಗೆ ಅವನಿಗೆ ಆನಂದ ಆಗ್ತದೆ, ತುತ್ತು ಪಿಪಿ ಮಾಡೋಕ್ಕೆ ಬರೋಂಗಿಲ್ಲ, ಬಾಯಿ ಬಂದೇ ಆಗ್ತದೆ, ನಮಗೇನು ಅನ್ನಂಗನೇ ಇಲ್ಲ. ಹಾಗೆ ಬ್ರಹ್ಮಾನಂದ ಆಯಿತು ಮನುಷ್ಯನಿಗೆ ಅಂತ ಕೇಳಿದರೆ ಶಾಂತ ಆಕಂದ್ರಿ, ಶಾಂತ ಆಕಂದ್ರಿ. ಅದಕ್ಕೆ ಕಟ್ಕಡೆಗೆ ಓಂ ಶಾಂತಿ 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 ಅಂತ. ಯಾರು ಪರಮಾತ್ಮ ತಿಳಿತು ಅದ್ರ ಬಗ್ಗೆ ಮಾಡೋಕ್ಕೂ ಹೋಗಿಲ್ಲ, ಅದ್ರ ಬಗ್ಗೆ ಆಡೋಕ್ಕೂ ಹೋಗಿಲ್ಲ. ಸುಂದರ ಸಾಕು.
ಹೋಳಿಗೆ ಉಂಡು ಬಳಕ ಅದು ಹೋಳಿಗೆ ಸುದ್ದಿ ಮಾತಾಡೋದು ಖರೇನೇನು ಸುಳ್ಳು ಸುಳ್ಳನ ಕೆಟ್ಟ ಉಂಡ ಬನ್ನ ಕತೆ ಹೋಳಿಗೆ ಚಲೋ ಇದ್ದು ದುಂಡಿದ್ದು ಮುಗದೇ ಹೋಳಿಗೆ ಸುದ್ದಿ ಯಾಕೆ ಮಾತಾಡ್ತೇವೆ ಅವರೇ. ಆಗ ಪರಮಾತ್ಮನ ಅರ್ಥ ಅಂದ್ರೆ ಅಂತ ಆನಂದ ಆಗ್ಯದ ಮಾತಾಡು ಯಾರು ಉಂಡಿಲ್ಲ ಅವ್ರು ಮಾತಾಡ್ರಿ ನಮ್ಮದು ಮುಗ್ದೋದಿಲ್ಲ. ಅದಕ್ಕೆ ಅಲ್ಲಿ ಅನ್ನಕ್ಕೂ ಬರಂಗಿಲ್ಲ, ತಿಳಿಯಾಕೆ ಬರಂಗಿಲ್ಲ ಅಂತ ಅನ್ನಂಗಿಲ್ಲ. ತಿಳಿಯಾಕೆ ಬರ್ತದೆ ಅನ್ನಕ್ಕೆ ನಮ್ಮ ಇಂದ್ರಿಯ ಮನಕ್ಕೆ ಅವಿದ್ಯೆ ಅದ, ಅದು ಪೇಳುತ್ತೊಂದು ಮತ್ತೊಂದು ಅರಿವಿಂದ ಅದ. ಸೀದಾ ಮನಸ್ಸಿಗೆ ಇಂದ್ರಿಯಗಳಿಗೆ ಅದು ಗೊತ್ತಾಗುವುದಲ್ಲ. ಅವು ಇಲ್ಲದೇ ಅರ್ಯಾಕೆ ಬರಂಗೂ ಇಲ್ಲ. ಅದರ ಉಪಯೋಗ ಎಷ್ಟದ ಅಷ್ಟು ಉಪಯೋಗ ಮಾಡಿಕೊಂಡು ಇಂದ್ರಿಯಗಳ ಮನಸ್ಸಿಂದು ಅದರ ದಾಟಿರತಕ್ಕಂಥ ಏನು ಮನಸಾನ ಮನುತೆ ಏನ ಹುರು ಮನೋಮತಂ ತದೇವ ಬ್ರಹ್ಮತ್ವ ವಿದ್ಯೆ ನೇದನ್ ಎದು ಉಪಾಸತೆ ಅಂತ ವೇದದಾಗ ಹೇಳ್ದಂಗೆ ನಿಂತ್ಕೊಂಡ್ರಿ. ಅದಕ್ಕೆ ನಿಮ್ಗೆ ಹೇಳ್ತೇವೆ, ದಿನ ಒಂದು 10-15 ನಿಮಿಷ ಹಿಂಗೆ ಸುಮ್ಮ ಕುಂಡ್ರಾಕ್ ಕಲಿ. ಸುಮ್ಮ ಕುಂಡ್ರಾಕ್ ಕಲಿದ್ರೆ ನಿದ್ದೆ ಮಾಡಬೇಡ್ರಿ. ನಿದ್ದೆಗೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಎಚ್ಚರಾಗಿದ್ದು ಸುಮ್ಮನೆ ಇರಿ. ಎಚ್ಚರಾಗಿದ್ದು ಸುಮ್ಮ ಅಂದ್ರೆ ಏನ್ರಿ, ಕಣ್ಣ ಕಿವಿ ಅವು ಎಕಡೆ ಹೋಗ್ತಾವೆ ನೋಡ್ಕೋತ ಸುಮ್ಮಕೊಂಡ್ರಿ. ನೋಡ್ರಿ ಹೆಂಗಂದ್ರೆ ಹೋಗ್ತಾವೆ ತಿರುಗಾಡ್ತಾವೆ ಸುಮ್ಮಕೊಂಡ್ರಿ. ಹಿಂಗೆ ಅಭ್ಯಾಸ ಮಾಡ್ಕೋತ ಹೋದ್ರಿ ಅಂದರೆ ಅದು ಮನ ವಾಣಿಗಳಿಗೆ ಅಗೋಚರವಾಗಿರ್ತಕ್ಕಂಥ ಬ್ರಹ್ಮ ನಿಮಗೆ ಪ್ರತ್ಯಕ್ಷ ಅಲ್ಲ ಅಪರೋಕ್ಷ ಆಗ್ತದೆ. ಧ್ಯಾನೇನಾತ್ಮನೆ ಪಶ್ಯಂತಿ ಕೇಶಿದಾತ್ಮನ ಮಹಾತ್ಮನ ಗೀತಾಳಿಗೆ ಹೇಳಿದ ಪರಮಾತ್ಮ. ನಿಮಗೆಲ್ಲ ಮಹಾತ್ಮರು ಪ್ರೋಚ ಹೇಳೋರು ಎಲ್ಲಿ ಸಿಗ್ತಾರೆ ಹಮೇಶ? ಎಲ್ಲಿ ಸಿಗ್ತಾರೆ? ಎಲ್ಲಿ ಸಪ್ತಾಹ ಮಾಡ್ತಾರೆ? ನೀವು ಕೊಂಡ್ರಿ, ನೀವೇ ಸಪ್ತಾಹ ಮಾಡಿರಿ ಮನೆ ನೋಡ್ರಿ. ನೀವು ಮನುಷ್ಯ ಕಡೆ ಹೋಗ್ತದೆ, ಕಣ್ಣ ಕಡೆ ನೋಡ್ಕೊತ್ಕೊಂಡ್ರಿ. ನೀವು ಕುಂಡ್ರಾಗನೇ ಇಲ್ಲ, ಬರೀ ಕಣ್ಣಾಗಿ ಇರ್ತೀರಿ, ಹಮೇಶ ಕಿವಿಯಾಗಿ ಇರ್ತೀರಿ, ಹಮೇಶ ಬಾಯಾಗಿ ಇರ್ತೀರಿ, ಹಮೇಶ ಕಾಲ್ದಾಗ ಇರ್ತೀರಿ, ಕಾಲ್ದಾಗಿದ್ದು ತಿರುಗಾಡ್ತೀರಿ, ಕಣ್ಣಾಗಿದ್ದು ನೋಡ್ತೀರಿ, ಕಿವಿಯಾಗಿ ಹಿಂದೆ ಸರಿರಿ, ಹಿಂದೆ ಸರಿ, ಹಿಂದೆ ಸರೋದು ನೋಡ್ಬೇಕು. ನೀವು ಪಾಠ ಹಾಕಿರಿ, ಪಾಠ ನೋಡೋರಾಗ್ರಿ. ಪಾಠ ನೋಡೋರಿದ್ರೆ ಚಂದ ಇರ್ತದೆ. ನೀವು ಪಾಠೇ ಹಾಕ್ತೀರಿ, ಪಾಠ ಹಾಕಬೇಡ್ರಿ. ಅದ್ರ ಹಿಂದೆ ಸರಿ ನೋಡೋವಾಗಬೇಡ್ರಿ. ಆ ಕಣ್ಣಿನ ಹಿಂದ್ಕೊಂಡ್ರಿ. ಕೇಳೋರಾಗಬೇಡ್ರಿ, ಆ ಕಿವಿ ಹಿಂದೆ ಹೋರಿ. ಮಾತಾಡೋರಾಗಬೇಡ್ರಿ, ಅದ್ರ ಹಿಂದೆ ಹೋರಿ. ಕ್ರಿಕೆಟ್ ಆಡೋರಿಗೆ ಆನಂದ ಇರಂಗಿಲ್ಲ, ಪಾಪ ಓಡಾಡ್ತಿರ್ತಾರೆ. ಇವ್ರು ನೋಡಿದವ್ರು ಚಪ್ಪಳ ಬಿಡ್ತಾರೆ, ಇವ್ರು ಮಜಾ ಅದ್ರಿ ನೋಡಿದ್ರಾಗ. ಇವ್ರು ಚಪ್ಪಳಿ ಬಿಡ್ತಾರೆ, ಕುಣಿತಾರೆ, ಇವರೇ ಅವಲ್ಲ ಓಡಾಡ್ಸೋಕ್ಕಾಗಿರ್ತಾವೆ. ಹಂಗೆ ಈ ಜಗತ್ತಿನ ಕಣ್ಣು ಏನು ಮಾಡ್ತಾರೆ? ಇವು ಕ್ರಿಕೆಟ್ ಅದ ಕಣ್ಣಿಂದು ಕಿವಿದು ಬಾಯಿದು ಒಂದಕ್ಕೊಂದು ಆಡಕತ್ತಾವೆ ಇವು. ಕಣ್ಣ ಕಿವಿ ಮೂಗ ನೋಡ್ರಿ, ನೀವು ನೋಡ್ರಿ ಹಿಂದೆ ನೋಡ್ರಿ. ಆಡೋರಾಗಬೇಡ್ರಿ, ನೋಡೋರಾಗ್ರಿ. ಆಡೋರಾದ್ರಿ ಕಾಲು ದಣಿತವ, ಕೈ ದಣಿತವ, ಹಿಂದ್ರಗಡೆ ಬೇಯಿಸ್ಕೋತೀರಿ, ಸೋತ್ರ ಬೇಯಿಸ್ಕೋತೀರಿ, ಗೆದ್ರೆ ಒನ್ಸ್ ಮೂರು, ಸೋತ್ರ ಏನು ಸುಮಾರು. ಹಿಂದಿರಿ, ನೋಡೋರಾಗಿ. ಹಂಗೆ ದಿನ ನಿಮ್ಮ ಕಣ್ಣು ಕಿವಿ ಏನ ಸುಮ್ಮಕೊಂಡ್ರೆ ಕಣ್ಣ ಕಿವಿ ಏನೇನು ನೋಡ್ರಿ, ನೀವು ನೋಡ್ಕೋತ್ಕೊಂಡ್ರಿ ಬಸ್ ಆನಂದ. ಅಲ್ಲೇ ಪರಮಾತ್ಮ. ಇದು ಪರಮಾತ್ಮನ ತಿಳಿಯುವ ರೀತಿ ಅದ. ಅದರಾಗ ಹೋಗಿ ನೋಡ್ತೇವೆ ಅಂದರೆ ಅದು ಸರಿ ಅಲ್ಲ. ಸತ್ಯವಾಗಿ ತಿಳಿದಿಲ್ಲ. ನೀವು ಕಣ್ಣಾಕಿನ ಹೋಗಿ ನೋಡಿದ್ರೆ, ಮನಸ್ಸನ್ನ ನೋಡಿದ್ರೆ ಅದು ಸತ್ಯ ಅಲ್ಲ. ಅದರ ಹಿಂದೆ ಸರಿದು ನೀವು ಸಾಕ್ಷ್ಯ ರೂಪದೊಳಗೆ ಕೂತರಿ ಅಂದರೆ ಆ ಪ್ರತ್ಯಕ್ಷವು ಅಪರೋಕ್ಷ ಆಯಿತು ಅಂತ ಕೇಳಿದರೆ ನಿಮಗೆ ಆನಂದ ಬರ್ತದೆ. ಆ ಆನಂದ ಅನುಭವಿಸೋದಕ್ಕೆ ಪ್ರಯತ್ನ ಮಾಡಿರಿ ಅಂತ ಮಹಾತ್ಮರು ಈ ವಚನದೊಳಗೆ ನಮಗೆ ಹೇಳಕತ್ತಾರೆ. ಅದಕ್ಕೆ ಪುಣ್ಯಾತ್ಮರೇ, ನೀವು ಧ್ಯಾನೇನಾತ್ಮನಿ ಪಶ್ಯಂತೆ ಅಂದಾಗ ದಿನಂಪ್ರತಿ 5-10 ನಿಮಿಷ ಕುಂಡ್ರ ಕಲೀರಿ ಗಪ್ಪಾಗಿ. ನೋಡ್ರಿ, ಮನುಷ್ಯ ಕಡೆ ಹೋಗ್ತದೆ ನೋಡ್ರಿ. ನೀವು ಕುಂತೀರಿ ದೇವ್ರ ಮನೆಯಾಗ, ಅದು ಹೋಗಿ ಬರ್ತದೆ ಅಡುಗೆ ಮನೆ, ಅದು ಹೋಗಿ ಬರ್ತದೆ ಬೆಡ್ರೂಮ, ಅದು ಹೋಗಿ ಬರ್ತದೆ ಬಾಗಿಲಕಾಯಿ. ನೋಡ್ರಿ ಅದೆಲ್ಲಿ ಹೋಗಿ ಬರ್ತದೆ ನೋಡ್ರಿ. ನೀವು ಹೋಗಬೇಡ್ರೆ ಅದೇ ಎಲ್ಲಿ ಹೋಗಿ ಬರ್ತದೆ. ಅದ್ರ ಜೊತೆಗೆ ನೀವು ಆದ್ರಿಂದ ಪಂಚಾಯತಿ ಬರ್ತದೆ. ಅಲ್ಲೆಲ್ಲೇ ಸಪ್ಪಡಾಯ್ತು ಅಂದ್ರೆ ಕಿವಿ ಕೇಳ್ತು, ಸುಮ್ಕೊಂಡಾಗಿಲ್ಲ, ನೀ ಎದ್ದು ಓಡಿಬಿಡ್ತಾನೆ ಪೂಜೆ ಬಿಟ್ಟು. ಅಲ್ಲೇ
ಕಿದು ಪಂಚಿದ್ದೆ ನೀವು ಹೋಗಬೇಡ, ಅದು ಹೋಗೋದು ಲೆಕ್ಕ, ಅದು ಹೋಗೋದು ಲೆಕ್ಕ, ಎಲ್ಲಕ್ಕೆ ಹೋಗೋದು ಲೆಕ್ಕ. ಹಾಂ ಅದ್ರ ಹೆಂಗೆ ಮಂಗೆ ಆಡಿಸೋರು ಹಗ್ಗ ಕಟ್ಟಿ ಆಡಿಸ್ತಾರೆ ನೋಡೋದು, ತಿರುಗಾಡೋದು ಲೆಕ್ಕ, ಹಗ್ಗ ಅವ್ನು ಹತ್ತಕ್ಕಿರ್ತಾವೆ. ಹಂಗೆ ಮನಸ್ಸಲ್ಲಿ ಮಂತಕ್ಕಿಲ್ಲ, ಕಣ್ಣು ಹೋಗಲ್ಲಿ, ಕಿವಿ ಹೋಗಿ ಕಡೆ ಹೋಗೋದು. ಹಾಗೆ ಕೂತ್ರಿ ಅಂದರೆ ಆತ್ಮ ಪರಮಾತ್ಮ ನಿಮಗೆ ಅನುಭವಕ್ಕೆ ಬರ್ತಾನೆ, ದರ್ಶನ ಆಗ್ತದೆ. ಆ ಪರಮಾತ್ಮ ಭೇಟಿಯಾದ ಅಂದ್ರೆ ನಮಗೇನು ಕಡಿಮೆ ಸುಖ ಆನಂದ. ಅದಕ್ಕೆ ಹೇಳ್ತಾರೆ ಅವರು, ಇಂದ್ರಿಯಗಳು ಏನು ತಿಳಿದವಂತ ಅವು ತಿಳಿದಿಲ್ಲ, ಮನಸ್ಸು ಏನು ಸೀದಾ ತಿಳಿದಿಲ್ಲ. ಅದಕ್ಕೇನಪ್ಪ ಅಂದ್ರೆ ಹೇಳೋದಲ್ಲ ಮೊದಲನೇ ಪ್ರವಚನದಾಗ ಏನಪ್ಪ ಅಂತ ಕೇಳಿದ್ರೆ, ಆ ವೃತ್ತಿಯಿಂದ ನಾವು ತಿಳ್ಕೊಂಡ್ರೆ ಬ್ರಹ್ಮ ತಿಳಿದಂಗೆ ಆಗ್ತದೆ, ಅನುಭವ ಮಾಡೋಕ್ಕೆ ಬರ್ತದೆ ಪುಣ್ಯಾತ್ಮರೇ. ಅದಕ್ಕೆ ನಿಮ್ಮ ಮಾತಿನೊಳಗೆ ಹೇಳೋದು ಅಂದ್ರೆ ಅದನ್ನು ಅರಿಯಲಿಕ್ಕೆ ಬಹಿರ್ದೃಷ್ಟಿಯಿಂದ ಅರಿಯಕ್ಕೆ ಬರಂಗಿಲ್ಲ, ಅಂತರ್ದೃಷ್ಟಿಯಿಂದ ಅದನ್ನು ಅನುಭವ ಮಾಡಲಿಕ್ಕೆ ಅರಿದಲ್ಲ ಅನುಭವ ಮಾಡಲಿಕ್ಕೆ ಬರ್ತದೆ ಅನ್ನತಕ್ಕಂಥ ಶಬ್ದ ಇಲ್ಲಿ ಬಹು ವಿಚಾರ ಮಾಡಿ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹಿಂಗೆ ಯಾರು ಆತ್ಮನ್ನು ನಾ ತಿಳಿದೀನಿ ಅಂತೀರಿ, ಅದು ಮುಂದಿನ ಶ್ಲೋಕದಾಗ ಹೇಳ್ತಾರೆ, ಅವರು ತಿಳಿದಿಲ್ಲ. ಹೆಂಗೆ ಘಟಪಟ ಮನಸ್ಸು ಹಂಗೆ ತಿಳಿತಾರೆ ಅವ್ರು ಅಂತಾರೆ, ಹಂಗೆ ತಿಳಿಯಕ್ಕೆ ಬರೋಂಗಿಲ್ಲ, ಅವ್ರು ತಿಳಿದಿಲ್ಲ. ಯಾರು ತಿಳಿದಿಲ್ಲ ಅಂತಾರೆ ಅವರೇ ತಿಳಿದಾರೆ. ಇಂದ್ರಿಯಾದಿಗಳಿಂದ ತಿಳಿಯಕ್ಕೆ ಬರೋಂಗಿಲ್ಲ ಅಂತ ಯಾರು ತಿಳಿದಾರೆ, ಮನಸ್ಸು ಅಲ್ಲಿ ಹೋಗಂಗಿಲ್ಲ, ಅನುಭವದಿಂದನೇ ಆತ್ಮನ ಅರಿಲಿಕ್ಕೆ ಬರ್ತದೆ ಅಂತ ಹೆಂಗೆ ತಿಳಿದಾರೆ ಅವರೇ ತಿಳಿದವರದಾರೆ, ಉಳಿದವರು ತಿಳಿದವರು ಅಲ್ಲ ಅಂತ ಏನಪ್ಪ ಅಂದ್ರೆ ಈ ಶ್ಲೋಕದ ಅರ್ಥ ಅದೇ. ಅದಕ್ಕೆ ಮುಂದಿನ ಶ್ಲೋಕದಾಗ ಹೇಳಿದ್ರೆ ಯಶ ಮತಂ ತಶ ಮತಂ ಯಶ ಮತಂ ನ ವೇದ ಸಹ. ಯೇಸು ಕ್ರಿಸ್ತ ಬಹಳ ದೊಡ್ಡ ಧರ್ಮ ಸಂಸ್ಥಾಪಕ, ಆತ್ಮಜ್ಞಾನಿ. ಎಲ್ಲ ಊರು ಜನ ಹೋಗಿ ಆ ಗ್ರಾಮ ದೇವತೆ ಡೆಲ್ಫಿ ಅಂತ ಗ್ರಾಮ ದೇವತೆಗೆ ಹೋಗಿ ಬೇಡ್ಕೊಂಡು, ಅಮ್ಮ ನಮ್ಮ ದೇಶದೊಳಗೆ ಯಾರು ಜ್ಞಾನಿ ಇದ್ರೆ ಹೇಳ್ರಿ, ಅಂಥವ್ರ ಪಾದಕ್ಕೆ ಗುರುಗಳು ಯಾರದಾರು ಹೇಳದೇವಿ, ಅವರ ಪಾದಕ್ಕೆ ಬಿದ್ದು ನಾವು ಧನ್ಯರಾಗ್ತೇವೆ ಅಂತ ಕೇಳಿದ್ರೆ, ದೇವಿ ಹೇಳಿದಂತ ಇಷ್ಟು ನಿಮ್ಮ ದೇಶದೊಳಗೆ ಒಬ್ಬನೇ ಒಬ್ಬ ಅದನ ಜ್ಞಾನಿ, ನಾವು ಯೇಸು ಕ್ರಿಸ್ತ ಅಂತ ಹೇಳಿದಂತ. ಆಶ್ಚರ್ಯ ಆಯಿತು. ಸಾಮಾನ್ಯ ಮನುಷ್ಯ ಅವ ಯೇಸು ಕ್ರಿಸ್ತ, ಸಾಕ್ರೆಟಿಸ್ ಸಾಮಾನ್ಯ ಮನುಷ್ಯ ಅವ, ಎಲ್ಲರಂಗೆ ದುಡಿಯವ ಹೋಗೋಮರವ, ಇವ ಹೆಂಗೆ ದೊಡ್ಡವ ಅಂತ ದೇವಿ ಹೇಳಂದ್ರೆ ಸುಳ್ಳು ಹೇಳಂಗಿಲ್ಲ ಅಂತ ತಿಳ್ಕೊಂಡು ಎಲ್ಲ ಊರು ಮಂದಿ ಅವನಿಗೆ ಮೆರೆಸಬೇಕು, ಜ್ಞಾನಿ ಮಹಾತ್ಮ ಅಂತ ತಿಳ್ಕೊಂಡು ಅವನ ಮನೆಗೆ ಹೋದ್ರಂತ. ಹೋಗಿ ಕೇಳಿದ್ರಂತ, ಅಪ್ಪ ದೇವಿ ಪುತ್ರ, ದೇವಿ ಮಗ, ನಿನ್ನ ಮೇಲೆ ಎಷ್ಟು ಜೀವ ಅದಳ ದೇವಿ, ಈ ನಮ್ಮ ದೇಶದೊಳಗೆ ನೀನೊಬ್ಬನೇ ಮಹಾಜ್ಞಾನಿ ಅಂತ ಹೇಳ್ಯಾದೆ, ಅದಕ್ಕೆ ನಿನ್ನ ಪಾದಕ್ಕೆ ಬಿದ್ದು ನಿನ್ನ ಗುರು ಮಾಡ್ಕೊಂಡು ಧನ್ಯರಾಗ್ತೀವಿ, ನಿಮ್ಮ ತೆಗಿತೇವೆ ಮೆರವಣಿಗೆ ಅಂದರೆ ಸಾಕ್ರೆಟಿಸ್ ಹೇಳೋದಂತ. ಬರೋಬ್ಬರಿ ನೀವು ಅಡ್ಡಿ ಅವ್ರು ಹೇಳೋದೆಲ್ಲ ಬರೋಬ್ಬರಿ, ನಿಮ್ಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ, ತಪ್ಪು ತಿಳುವಳಿಕೆ ನಿಮಗೆ ಆಗ್ಯದ, ಹೌದಲ್ರಿ? ಏನಂತ, ನನ್ನಂಥ ಅಜ್ಞಾನಿನೇ ಯಾರೂ ಇಲ್ಲ, ನನ್ನಂಥ ಅಜ್ಞಾನಿನೇ ಯಾರೂ ಇಲ್ಲ, ಜ್ಞಾನಿ ಅಂತ ಯಾರ್ದಾರು ಹೇಳಿರ್ಬೇಕು, ನಿಮ್ಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ ಅಂತ ಅವ್ರು ಅಂದ್ರಂತ. ನಾನು ಜ್ಞಾನಿ ಅಲ್ಲ ಅಂತ. ಯಾಕೆ? ತಿಳಿದವರು ತಿಳಿದೀನಂತ ಅನ್ನಂಗಿಲ್ಲ. ಭಾಳ ದೊಡ್ಡ ಸಾವ್ಕಾರು ಮೈ ಮೇಲೆ ಬಂಗಾರ ಪಂದು ಹಾಕೊಂಡು ತಿರುಗಾಡಂಗಿಲ್ಲ. ನಿಮ್ಗೆ ಗೊತ್ತಾಯಿಲ್ಲ? ದೊಡ್ಡ ಶ್ರೀಮಂತ, ನೀವು ಟಾಟಾ ಬಿರ್ಲಾ ಅವ್ರ ಕೈಯಾಗ ಒಳಗೆ ಏನು ಚೈನ ನೋಡಿರಿ, ಏನು ನೋಡಿರಿ? ಇವಿರ್ತಾವೆ ನೋಡಿ ಕಂಪ್ನಿ ನಡಬರ್ಕೇನು, ಕೊಳ್ಳ ಕೈಯ ಎಲ್ಲ ಹಾಕೊಂಡು ನಾವು ಸಾವುಕಾರ ಅಂತ ತೋರಿಸ್ತಾರೆ. ದೊಡ್ಡ ಸಾಮಾನು ತೋರ್ಸಂಗಿಲ್ಲ ಅವ್ರು, ಸಾವುಕಾರಕ್ಕೆ ಅವ್ರು ತೋರ್ಸಂಗಿಲ್ಲ. ಜಗತ್ತಿಗೆ ಗೊತ್ತದ ಆದ್ರೆ ಅವ್ರು ತೋರ್ಸಂಗಿಲ್ಲ ತಮ್ಮ ಸಾವುಕಾರಕ್ಕೆ. ಅವ್ರೇನು ನೋಡ್ತೀರಿ, ನೀವೇನು ನೋಡಂಗಿಲ್ಲ, ಅವ್ರು ಅಂತಕ್ಕೇನಿಲ್ಲ.
ಸೀದಾ ಒಂದು ಪ್ಯಾಂಟ ಒಂದು ಹಂಗೆ ಅಟ್ಟೆ ಇರ್ತದೆ, ಒಂದು ಚೈನ್ ಇದ್ರೂ ಇತ್ತು ಇಲ್ಲ. ಇವು ತಿಂಗಳಿಗೆ ಒಂದು 4 ಸಾವಿರ ಪಗಾರ ಇದ್ದವ್ರು ನೋಡ್ರಿ, ಕೈಯಾಗ ಬಂಗಾರ, ಕೊಳ್ಳಾಗ ಬಂಗಾರ, ಮೈ ತುಂಬ ಬಂಗಾರ. ಇಲ್ಲದವ್ರು ತೋರಿಸ್ಬೇಕು ಅನ್ನೋದು ಭಾಳ ಇರ್ತದೆ, ಇದ್ದವ್ರು ಮುಚ್ಚಬೇಕು ಅನ್ನೋದು ಭಾಳ ಇರ್ತದೆ. ಯಾಕೆ ಮತ್ತೆ ಕಾಡ್ರಿ ಮನೆ ಬಂಗಾರ ಇದ್ದವ್ರು ಮುಚ್ತಾರೆ, ಇಲ್ಲದವ್ರು ತೋರಿಸ್ತಾರೆ. ಹಾಗೆ ಯಾರು ಜ್ಞಾನ ಇಲ್ಲ ಅವ್ರು ಭಾಳ ಮಾತಾಡ್ತಾರೆ, ಜ್ಞಾನ ಇದ್ದವ್ರು ಸುಮ್ಮನಿರ್ತಾರೆ. ಏನು ಕಿರಿಕಿರಿ ಹೋಗಪ್ಪ, ಸುಮ್ಮನಿರ್ತಾರೆ. ಅದಕ್ಕೆ ಪುಣ್ಯಾತ್ಮರೇ ಆ ವಸ್ತು ನಿಮಗೆ ಅನುಭವ ಆಗಬೇಕಂದ್ರೆ ಮಾತಲ್ಲದ ಮೌನ. ಮೌನ ಇರೋಕೆ ಕಲೀರಿ. ನೀವೆಲ್ಲರೂ ಏನಪ್ಪ ಅಂತ ಕೇಳಿದ್ರೆ ದಿನ ಒಂದು ಅರ್ಧ ಗಂಟೆ 10 ನಿಮಿಷ ಸುಮ್ಮನೆ ಕುಂಡ್ರ ಕಲೀರಿ. ಕಿವ್ಯಾಗ ಹೋಗಬೇಡ್ರಿ, ಕೈಯಾಗ ಹೋಗಬೇಡ್ರಿ, ಕಾಲಾಗ ಹೋಗಬೇಡ್ರಿ, ಬಾಯಾಗ ಹೋಗಬೇಡ್ರಿ, ಕಣ್ಣಾಗ ಹೋಗಬೇಡ್ರಿ, ಎಲ್ಲ ಬಂದು ಮಾಡಿಪ್ಪ ಸುಮ್ಮನೆ ಕುಂಡ್ರಿ. ಅವಾಗ ಗೊತ್ತಾಗ್ತದೆ ನಿಮಗೆ ಆತ್ಮ ಅಂದ್ರೆ ಏನು, ನಾ ಅಂದ್ರೆ ಏನು, ಅದರ ಅನುಭೂತಿ ಬರಬೇಕಾದ್ರೆ ಅದಕ್ಕೆ ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಶಿದ ಆತ್ಮನ ಆತ್ಮನ. ಜ್ಞಾನದಿಂದ ಎಷ್ಟೋ ಮಂದಿ ಆ ಸತ್ಯವನ್ನು ತಿಳಿತಾರೆ, ಧ್ಯಾನದಿಂದ ಎಷ್ಟೋ ಮಂದಿ ಆ ಸತ್ಯವನ್ನು ತಿಳಿತಾರೆ. ಕೇವಲ ಕಣ್ಣು ಕೈ ಬಾಯಿಯಿಂದ ತಿಳಿಯೋರು ನೂನವೇದಿ ತಿಳಿಯುತ್ತೆ, ಅವರು ತಿಳಿದವರು ಅಲ್ಲ ಅಂತ ಈ ಶಿಷ್ಯನಿಗೆ ಗುರುಗಳು ಬಹುಮೂಲ್ಯವಾದ ಮಾತು ನೆನಪಿಡ್ತಕ್ಕಂಥದ್ದು. ಮಾಡೋದ್ರೊಳಗೆ ಆತ್ಮ ಗೊತ್ತಾಗೋದಿಲ್ಲಪ್ಪ. ಶಾಂತ ಆಗಿ ಮೌನ ಆಗಿ ಇದರ ಹಿಂದೆ ಹೋಗು. ಕೇಳುವ ಕಿವಿ ಹಿಂದೆ, ನೋಡುವ ಕಣ್ಣಿನ ಹಿಂದೆ, ಆಡುವ ಬಾಯಿ ಹಿಂದೆ, ಮುಟ್ಟುವ ಕೈ ಹಿಂದೆ, ಇವೆಲ್ಲ ಹೆಂಗೆ ಮಾಡ್ತಾವಂತ ಅದ್ರ ಹಿಂದೆ ಹೋಗು. ಅಂದರೆ ನಿನಗೆ ಶಾಂತಿ ಸಿಗ್ತದೆ ಅಂತ ಹೇಳಕೈತಾರೆ. ಅದು ಧ್ಯಾನ ನೀವು ಮಾಡಬೇಕು, ಆತ್ಮಧ್ಯಾನ. ಹಾಗೆ ಮಾಡಿದ್ರಿ ಅಂದರೆ ಆ ಶಾಂತಿ ನಿಮಗೆ ಸಿಗ್ತದೆ. ಅಂಥ ಸದ್ಬುದ್ಧಿ ಸಿದ್ಧಾರೂಢರು ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೇವೆ. ದಿನ ಮಳೆ ಬಂದಾಗ ಬಿಸಿಲು ಬಹಳ